ಇದು ನಮ್ಮ ತಂದೆ ಬೆಡ್ರೂಮ್. ಇದು ಅವ್ರದೇ ಬೀರು ಇತ್ತು, ಅವ್ರ ಬಟ್ಟೆಗಳು, ಅವ್ರ ಸ್ವೆಟರ್ ಮತ್ತೆ ಅವ್ರ ಕೋಟ್. ದಿಸ್ ಇಸ್ ಮೇಡ್ ಇನ್ ಗ್ರೇಟ್ ಬ್ರಿಟನ್, ಲಂಡನ್ ಮೇಡ್ ಇನ್ ಗ್ರೇಟ್ ಬ್ರಿಟನ್. ಫಿಲಿಪ್ಸ್ ನೋಡಿ, ಆಕಾರದ ಫಿಲಿಪ್ಸ್ ರೇಡಿಯೋ ಇದು. ಅವ್ರಿಗೆ ಕೌಲಂಗ್ ಕ್ಯಾನ್ಸರ್ ಇತ್ತು, ಭಾಳ ಹೊತ್ತು ಕೂತ್ಕೊಳ್ತಾರೆ ಅಥವಾ ಬ್ಲಡ್ ಹೋಗುತ್ತೆ, ಈ ಥರದ್ದು ಏನಾರ ಗೊತ್ತಾಗುತ್ತೆ. ಹೋದ್ರೆ ಬಾತ್ರೂಮ್ಗೆ ಹೋದ್ರೆ 2 ತಾಸು ಅರ್ಧ ಗಂಟೆ ಬುಕ್ ಇಟ್ಕೊಂಡು ಹೋಗ್ಬಿಡಾರ. ಬೇರೆ ಟೈಮಲ್ಲಿ ಹೋದಾಗೂ ನಮಗೆ ಅದು ಗೊತ್ತಾಗ್ಲಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಹೊಟ್ಟೆ ನೋವು ಬರ್ತಾ. ಯಾರ ಹತ್ರನೂ ಹಂಚ್ಕೊಳ್ಳಿಲ್ಲ ಅವರು. ನಾವು 30ನೇ ತಾರೀಕೆಲ್ಲ ಸೆಲೆಬ್ರೇಟ್ ಮಾಡಿ, ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡಿ ನಾವೆಲ್ಲ ಊರಿಗೆ ಹೊಟ್ಟಿದ್ವಿ. ನನಗೆ ಈಗಲೂ ನೆನಪದು, ಲಾಸ್ಟ್ ನೆನಪು ಇಲ್ಲಿಂದ ಅವರು ನಮ್ಮನ್ನೆಲ್ಲ ಇದು ಮಾಡಿದ್ರು ಅಂತೇಳಿ. ಇದು ಅವ್ರ ಚೇರು. ಇಲ್ಲಿ ಯಾರು ಬಂದು ಕುತ್ಕೊಂಡ್ರು ನಮ್ಮ ಮಕ್ಳಿಗೆ ಇಷ್ಟ ಆಗ್ತಿರ್ಲಿಲ್ಲ, ಎದಳ್ಸ್ಬಿಡೋರು ಅಲ್ಲಿಂದ. ಬಂದು ಕುತ್ಕೊಂಡವ್ರನ್ನ ಎದಳ್ಸೋದು ಯಾಕೆ ಅಂತೇಳಿ ದೇವ್ರು ಇಟ್ಬಿಟ್ವಿ, ಕುತ್ಕೊಳ್ಳೋರು ಅಂತ. ರವೇಣನ್ ಬಿಟ್ಟರೆ ಬೇರೆ ಯಾರು ಕುತ್ಕೊಂಡ್ರು ನಮ್ಮ ಮಕ್ಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸಣ್ಣ ಬಿದ್ವು, ಕುತ್ಕೊಂಡವ್ರನ್ನೆಲ್ಲ ಎದ್ದು ಇಲ್ಲಿ ಕುತ್ಕೊಳ್ರಿ, ಇಲ್ಲಿ ಕುತ್ಕೊಳ್ರಿ ಅಂತ ಇದ್ರು. ಅದಕ್ಕೆ ತಾವು ಕುತ್ಕೊಳ್ತಿರ್ಲಿಲ್ಲ, ರವೇಣ ಅಷ್ಟೇ ಕುತ್ಕೊಳ್ತಿದ್ದ. ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನು ಇದು ಮಾಡಿಬಿಟ್ಟು, ನಮಗೆ ಒಂಥರ ಮುಜುಗರ ಆಗ್ತಿತ್ತು. ನಮ್ಗೆ ಆ ಥರದ್ದು ಯಾವ ಇಲ್ಲ, ಇಲ್ಲಿ ಕುತ್ಕೋಬೇಕು ಅಲ್ಲಿ ಕುತ್ಕೋಬೇಕು ಅಂತ. ಈ ಮಕ್ಳು ಹೋಗ್ಬಿಟ್ಟು ಹೇಳ್ಬಿಡ್ತಾ ಇದ್ರಲ್ಲ, ಆ ಮುಜುಗರನೇ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಗಣಪತಿ ಇಟ್ಬಿಟ್ವಿ. ಇಲ್ಲಿ ಜನನ ಭೇಟಿ ಮಾಡೋದು ತುಂಬಿರ್ತಾ ಇತ್ತು ಅಪ್ಪಾಜಿ ಇದ್ರೆ. ನಮ್ಮನೇಲಿ 100 ಟೀ ಕಾಫಿ ನಡೀತಾನೆ ಇರಬೇಕು. ಅವ್ರು ಬಂದು ಸಹಜ, ಜನ ಬರ್ತಿರ್ತಾರೆ, ಕೂರ್ತಿರ್ತಾರೆ. ಪೀಪಲ್ ಫ್ರೆಂಡ್ಲಿ, ತುಂಬ ಫ್ರೆಂಡ್ಲಿ. ಆಫ್ ಮಾಡಿಬಿಡಿ, ಪರವಾಗಿಲ್ಲ, ಆಫ್ ಮಾಡಿ. ತುಂಬ ಫ್ರೆಂಡ್ಲಿ ಅಂದರೆ ಅವರು ಬೆಳಿಗ್ಗೆ ಅಲ್ಲಿ ಹಳೆ ಮನೆ ಹೇಳಿದ್ನಲ್ಲ, ಕೊಟ್ರೇಶ್ ಅಕ್ಕೇರ್ಪೇಟೆ ಅಂತ, ಅದು ಬಾಡಿಗೆ ಮನೆ. ಅಕ್ಕೇರ್ಪೇಟೆಯಲ್ಲಿ ಭಾಳ ವರ್ಷ ಇದ್ದಿದ್ದು. ಸಚಿವರ ಶಾಸಕರಾದಾಗಲೂ ಬಾಡಿಗೆ ಮನೆ. ಹೌದು ಹೌದು, ಸಾರಿಗೆ ಸಚಿವರಾಗಿದ್ದಾಗೂ ಬಸ್ಸಲ್ಲಿ ಬಂದಿದ್ದಾರೆ. ಬಸ್ಗಳಲ್ಲಿ ಒಂದೊಂದ್ಸತಿ ಬಸ್ ಸಿಕ್ಕಿಲ್ಲ ಅಂದರೆ. ಇದು ನಿಮ್ಮ ಫ್ಯಾಮಿಲಿ ಫೋಟೋ? ಹೌದು, ರವೇಣ ಮಿಕ್ಸ್ ಆಗಿದ್ದಾರೆ ಫ್ಯಾಮಿಲಿ ಫೋಟೋ ಇದು. ಓಕೆ. ಇವರು ಈ ಕಡೆ ಇರೋರು ವಿಜಯ್ ಅಂತೇಳಿ ನಮ್ಮ ಸುಮಾ ಅವ್ರ ಗಂಡ. ಸುಮಾ ಅಂದರೆ 2ನೇ ಮಗಳು. ಈ ಕಡೆ ಲಾಸ್ಟ್ ಇರೋರು ನಮ್ಮ ಗಂಡ ಮಹೇಶ್ ಅವರು. ಅಪ್ಪಾಜಿ ಅವ್ರದ್ದು 60ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಟೈಮಲ್ಲೇ ಅನ್ಸುತ್ತೆ. ನಮ್ಮ ಮಕ್ಕಳೆಲ್ಲ ಏನೋ ಪುಟ್ಪುಟಾಣಿ ಇದ್ದಾರೆ. ಪ್ರಕಾಶ್ ಸರ್ ರೂಟೀನ್ ಹೇಗೆ? ವಾಸ್ ವೆರಿ ಡಿಸಿಪ್ಲಿನ್ಡ್ ಮ್ಯಾನ್. ಅವ್ರಿಗೆ ಹೇಳಬೇಕಾದ್ರೆ ಆ ಹಳ್ಳಿ ಮನೆ ಒಳಗಡೆ ಇತ್ತು ಅನ್ನೆಲ್ಲ. ಅವರು ಬೆಂಗಳೂರಿಂದ ಇಲ್ಲಿಗೆ ಬಂದರೆ, ವಾಪಸ್ ಬಂದರೆ ಅಥವಾ ಈ ಊರಿಗೆಲ್ಲ ಬರಬೇಕಾದ್ರೆ ಅವಾಗಿನ ಇಷ್ಟು ಒಳ್ಳೆ ರೋಡ್ ಇರಲಿಲ್ಲ. ಅವರು 3-4 ರೋಡ್ಗಳನ್ನ ಆಯ್ಕೆ ಮಾಡ್ಕೊಳ್ತಾಯಿದ್ರು. ಹೇಗೆ ಅಂದರೆ, ತಮ್ಮ ಏರಿಯಾಕ್ಕೆ ಬರಬೇಕಂದ್ರೆ, ಹಡಗ್ಲಿಗೆ ಬರಬೇಕಂದ್ರೆ ಬೇರೆ ಬೇರೆ ರೋಡ್ಗಳಿದ್ದಾವೆ. ಆ ರೋಡ್ ಮೇಲೆ ಬಂದರೆ ಅಷ್ಟು ಹಳ್ಳಿಗಳನ್ನ ಕವರ್ ಮಾಡಿ ಬರೋರು. ಬೆಂಗಳೂರಿಂದ ಬರಬೇಕಾದ್ರೆ ಹಳ್ಳಿಗಳಿಗೆ ಹೋಗಿ ಮಾತಾಡಿ ಅಥವಾ ಅವರು ಪಂಚಾಯಿತಿಗಳನ್ನ ಕೇಳಿಕೊಂಡು, ಒಂದು ಸತಿ ಬೆಂಗಳೂರಿಂದ ಈ ಕಡೆ ಬಂದರೆ 1-2-3 ಹಳ್ಳಿ ಕವರ್ ಮಾಡೋದು. ಇಲ್ಲಿಂದ ಬೆಂಗಳೂರಿಗೆ ವಾಪಸ್ ಹೋದರೆ ಮತ್ತೆ 1-2-3 ಹಳ್ಳಿ ಕವರ್ ಮಾಡೋದು. ಹಾಗೆ ಇಲ್ಲಿ ಬಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಬೆಳಗ್ಗೆನ ದಿನನಿತ್ಯದ ಕಾರ್ಯಕ್ರಮಗಳ ಮುಗಿಸಿ ವಾರ್ಡೊಳಗೆ ಹೋಗ್ಬಿಡೋರು. ವಾರ್ಡೊಳಗೆ ಹೋಗಿ ಏನಮ್ಮ ಆರಾಮಿದೆಯಾ, ಏನಪ್ಪ ಆರಾಮಿದ್ದೀರಾ, ಏನು ಮಾಡ್ತೀರಿ ಏನಂತ ಕೇಳ್ಕೊಂಡು ಒಂದು ರೌಂಡ್ ಹಾಕಿ ಎಲ್ಲರೂ ಮಾತಾಡ್ಸ್ಕೊಂಡು ಮನೆಗೆ ಬರೋರು. ಅಷ್ಟಿದು. ಅದಾದಮೇಲೆ ಮನೆಗೆ ಬಂದ ತಕ್ಷಣ ತಿಂಡಿ ಊಟದೆಲ್ಲ ಅಷ್ಟೊಂದು ಕಾಳಜಿ ಇರ್ತಿರ್ಲಿಲ್ಲ ಅಪ್ಪಾಜಿಗೆ. ಜನ ಬಂದು ಕುತ್ಕೊಂಡ್ಬಿಟ್ರು ಅಂದರೆ ಅವ್ರ ಹತ್ರ ಮಾತಾಡ್ಕೊತಾನೆ ಇರ್ತಾಯಿದ್ರು. ಇದು ಇಲ್ಲಿ ಅಲ್ಲಿ ಇದು ಆಫೀಸ್ ಅಲ್ಲ, ಅಲ್ಲಿ ಆ ಮನೆ ಇದ್ದಾಗ ಅಲ್ಲಿ ಹೊರಗಡೆನೆ ಕೂತ್ಕೊಳ್ಳೋರು. ನಮ್ಮ ಮನೆ ಬಾಗಿಲು ತೆಗ್ದಿದೆ ಅಂದರೆ ಹೋಗೋರು ಬರೋರೆಲ್ಲ ಒಳಗೆ ಬಂದು ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ ಹೋಗೋರು. ಅವ್ರಿಗೆ ಭಾಳ ಇಷ್ಟ ಆ ಥರದ್ದೆಲ್ಲ. ಹಾಗೆ ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ, ಹೂವಿನ ಹಡಗಲಿ ಪ್ರಥಮ MLA ಅಂತೇಳಿ, ಇವರು ಮಾಮ ಪಾಟೀಲ್ ಅಂತೇಳಿ. ಹೌದು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರ್ತಕ್ಕಂಥವ್ರು. ಮರುಸಮಯ ಮಠದ ಪಾಟೀಲ್ ಅಂತ, ತಂದೆಯವರ ತಂದೆ. ಹಾಂ, ಅವರು ಪಕ್ಕದಲ್ಲಿರೋರು ನಮ್ಮ ಇದು ಅಪ್ಪಾಜಿಯವರ ದೊಡ್ಡಪ್ಪ, ಅಂದರೆ ಇವ್ರ ಅಣ್ಣ ಕೊಟ್ರಗೌಡ್ರು, MP ಕೊಟ್ರಗೌಡ್ರು ಅಂತ. ಹೌದು ಹೌದು, ರಾಜಕಾರಣಕ್ಕೆ, ಜನಗಳ ಒಡನಾಟಕ್ಕೆ, ಓದಿಗೆ, ಆಮೇಲೆ ಅವರಲ್ಲಿ ಸಂಸ್ಕೃತಿ, ಕಲೆ, ಸಾಹಿತ್ಯ ಎಲ್ಲ ಪ್ರೇರಕ ಅಂದರೆ ಆ ವ್ಯಕ್ತಿನೇ. ಯಾಕಂದರೆ ನಮ್ಮ ತಾತ ಅವರು ಸ್ವತಂತ್ರ ಹೋರಾಟಗಾರರು, ಮತ್ತು ಚಳವಳಿಗಳಿಗೆ ಓಡಾಡಬೇಕಾಗಿತ್ತು. ಗಾಂಧಿ ಅವರು ಇವ್ರನ್ನೆಲ್ಲ ಭೇಟಿ ಆಗೋಕ್ಕೆ ಏನಾದರೂ ಇತ್ತು ಅಂದರೆ ಧುಮುಕಿ ಬಿಡೋರು. ಆಮೇಲೆ ಜೈಲಿಗೆಲ್ಲ ಹೋದರು, 9 ತಿಂಗಳುಗಟ್ಟಲೆ ಜೈಲಲ್ಲಿದ್ದರು. ಈ ಮಕ್ಕಳನ್ನೆಲ್ಲ ಮತ್ತು ದೊಡ್ಡಪ್ಪನೇ ನೋಡ್ಕೋಬೇಕು. ಮಕ್ಕಳು ನೋಡ್ಕೊತಾ ಇದ್ದಾರೆ ಅಂದರೆ ಅವರು ಮತ್ತು ಅವ್ರ ಪ್ರಭಾವದಲ್ಲಿ ಬಂದೇ ಬರ್ತಾರೆ. ಊರಿಗೆಲ್ಲ ಗೌಡ್ರು ನದಿನಲ್ಲಿ ಮುಳುಗೋದ್ಮೇಲೆ, ಡ್ಯಾಮಲ್ಲಿ ಮುಳುಗೋದ್ಮೇಲೆ, ಊರು ಮುಳುಗೋಯ್ತಲ್ಲ, ವಲ್ಲಭಾಪುರ ಮತ್ತು ನಾರಾಯಣ ದೇವ್ರ ಕೆರೆ ಮುಳುಗೋದ್ಮೇಲೆ ಇವ್ರದ್ದೆಲ್ಲ ಒಂದು ಥರ ಏನಂದರೆ, ಒಂದು ಮರದ
ಕಿತ್ತು ಇನ್ನೊಂದು ಕಡೆ ಇಟ್ಟಾಗ ಅಷ್ಟು ಸಮೃದ್ಧಿಯಾಗಿ ಬೆಳೆಯಲ್ಲ. ಮೂಲ ಅವ್ರಿಗೆ ಅದು ನೆನಪಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಬೆಳವಣಿಗೆನೂ ಕಡಿಮೆ ಆಗುತ್ತೆ. ಅಲ್ಲಿ ಸಾವಿರಾರು ಎಕರೆ ಜಮೀನಿದ್ದವರು 400-500 ಹಸುಗಳು ಕಟ್ಟಿದ್ರು ಅಂತ ಹೇಳ್ತಾರೆ. ನಾವೆಲ್ಲ ನೋಡ್ದಾರಲ್ಲ ಅದನ್ನು. ಅಲ್ಲಿಂದ ಎಲ್ಲ ಬಿಟ್ಟು ಬಂದಾಗ ಇಲ್ಲಿ ಬಂದು ಹೊಸ್ದಾಗಿ ಅವರು ಆರಂಭ ಮಾಡಬೇಕಾದ್ರೆ ಅವ್ರದ್ದು ಒಡನಾಟ ಎಲ್ಲ ಹೊಸಪೇಟೆ ಮತ್ತು ಹಗರಿಬೊಮ್ಮನಹಳ್ಳಿಯಲ್ಲೇ ಇದ್ದಿದ್ದು. ನಮ್ಮ ತಂದೆಯವ್ರದ್ದು ಕೂಡ ಸ್ಕೂಲಿಂಗು ಇದು ಎಲ್ಲ ಆವಾಗಲೇ ಹೇಳ್ದಂಗೆ ಅವರು ಹೊಸಪೇಟೆನಲ್ಲೇ ಓದಿದ್ದು. ಅಲ್ಲಿ ಈಗಲೂ ಮೇದಾರವಣಿ ಅಂತ ಇದೆ. ಮೇದಾರವಣಿಯಿಂದ ಒಳಗಡೆ ಹೋದರೆ ಹೊಸಪೇಟೆಯಲ್ಲಿ, ಅಲ್ಲಿಂದ ಒಳಗಡೆ ಹೋದರೆ ಅವ್ರದ್ದು ಮನೆ ಇತ್ತು. ಅಲ್ಲಿ ಮನೆಯಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡು ಓದ್ಸೋಕ್ಕೆ ಅದಕ್ಕೆಲ್ಲ ಇದ್ದರು. ಪ್ರಿಂಟಿಂಗ್ ಪ್ರೆಸ್ ಇತ್ತು, ಪ್ರಿಂಟ್ ಮಾಡಿಸ್ತಾಯಿದ್ರು, ಇದು ಎಲ್ಲ ಮಾಡ್ತಾಯಿದ್ರು. ನಮ್ಮ ಚಿಕ್ಕಪ್ಪ ನೋಡ್ಕೊತಿದ್ರು. ವಿಜಯ ಪ್ರಿಂಟಿಂಗ್ ಪ್ರೆಸ್ ಅಂತೇಳಿ ಹೊಸಪೇಟೆಯಲ್ಲಿ. ಅಲ್ಲಿನ ಈಗಲೂ ಬೇರೆ ಬೇರೆ ಓಣಿಗಳಿದ್ದಾವೆ. ಅಲ್ಲೆಲ್ಲ ಹೋದರೆ MP ಪ್ರಕಾಶ್ ಅವ್ರು ನಮ್ಮ ಮನೆಗೆ ಬರ್ತಿದ್ರು ಚಿಕ್ಕವರಿದ್ದಾಗ, ನಮ್ಮಲ್ಲಿ ಆಟ ಆಡ್ತಿದ್ರು ಅಂತೆಲ್ಲ ಹೇಳ್ತಾರೆ. ಕೊಟ್ರ ಸ್ವಾಮಿ ಮಠ ಇದೆ, ಮಠದಲ್ಲೆಲ್ಲ ಅವರು ಪ್ರಭಾವದಿಂದ ಎಲ್ಲ ಅಲ್ಲಿ ಓದು ಬರೋ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು. ಮತ್ತು ಈ ನಾಣಿಕೆರೆ ಅಥವಾ ನಾರಾಯಣ ದೇವ್ರ ಕೆರೆ ಊರು ಮುಳುಗಡೆ ಆದಮೇಲೆ TV ಡ್ಯಾಮಲ್ಲಿ ಅಲ್ಲಿಂದ ಸ್ಥಳಾಂತರಗೊಂಡ್ರಲ್ಲ, ಆಗ ಸರ್ಕಾರ ಭೂಮಿ ಕೊಟ್ಟಿದೆ. ಸೊ ಎಷ್ಟು ಎಕರೆ? ಇಲ್ಲ, ಅದು ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅವರದ್ದು ಎಷ್ಟು ಕಾಲ ನಾಶ ಆಗಿರುತ್ತೋ ಅಷ್ಟಂತೂ ಕೊಟ್ಟಿರಲ್ಲ. ಅಥವಾ ಎಷ್ಟಿತ್ತು ಹಿಡುವಳಿ? ಯಾರು MP ಪ್ರಕಾಶ್ ಅವರು ಹಿರಿಯರು? ಇಲ್ಲ, ಅವ್ರು ಹೇಳೋದಕ್ಕೆ ಅಷ್ಟೇ ನನಗೆ ಕೇಳಿದ್ದು. ಯಾಕಂದರೆ ಊರು ಗೌಡ್ರಿಗೆ ಏನು ಅಲ್ಲಿ ಸುತ್ತಮುತ್ತ ಪರಿಸರ ಇರುತ್ತೆ ಅದು ಒಂದು. ಆಮೇಲೆ ನಮ್ಮ ತಾತ ಅವ್ರ ಅಂದರೆ ನಮ್ಮ ತಂದೆಯವ್ರ ತಾತಗಳು ಅವರೆಲ್ಲ ಅಲ್ಲಿ ವೀರಭದ್ರನ ಕಣಿವೆ ಇದೆ ನೋಡಿ. ಈಗ ಬ್ರಿಡ್ಜ್ ಇದಾಗಿದೆ, ಏನು ಟನಲ್ ಆಗಿದೆ ಹೊಸಪೇಟೆಗೆ ಹೋಗೋಕ್ಕೆ. ಹಾಂ, ಟನಲ್ಗಿಂತ ಮುಂಚೆ ಅಲ್ಲಿ ಒಂದು ಕಣಿವೆ ವೀರಭದ್ರ ಅಂತ ಇದೆ. ಮುಂಚೆ ನಮಗೆ ಮರಮನಹಳ್ಳಿಯಿಂದ ಹೋದರೆ ಬಲಗಡೆ ಟನಲ್ಗೆ ಹೋಗೋಕ್ಕಿಂತ ಮುಂಚೆನೇ ಹಳೆ ರೋಡ್ ಇತ್ತಲ್ಲ, ಇದು ಟನಲ್ ಇತ್ತೀಚೆಗೆ ಆಗಿರೋದು. ಟನಲ್ ಇತ್ತೀಚೆಗೆ ಆಗಿರೋದು. ಅಲ್ಲಿ ಅದು ಕಣಿವೆ ಮೇಲೆ ಹೋಗೋದಿತ್ತು. ಅಲ್ಲಿ ಕಣಿವೆ ವೀರಭದ್ರ ಅಂತ ದೇವಸ್ಥಾನ ಇದೆ, ಗುಡ್ಡದ ಮೇಲಿದೆ. ಅಲ್ಲಿ ಇದು ರೈಲ್ವೆ ಟ್ರ್ಯಾಕ್ ದಾಟಿದ ಮೇಲೆ ಕಣಿವೆ ಬರ್ತದೆ, ಕಣಿವೆ ವೀರಭದ್ರ ಬರುತ್ತೆ. ಈಗಲೂ ಹೋಗೋರು ಬರೋರ ಹತ್ರ ಎಲ್ಲ ಅವ್ರದ್ದು ದೇವಸ್ಥಾನದವ್ರದ್ದು ಪಾಪ ದುಡಿಮೆ ಚೆನ್ನಾಗಿತ್ತು. ಈಗ ಟನಲ್ ಆದಮೇಲಿಂದ ಅವ್ರಿಗೆ ಯಾರು ಜಾಸ್ತಿ ಜನ ಬರಲ್ಲ, ಕೇಳೋರಿಲ್ಲ. ಅಂದರೆ ಇದ್ದಾರೆ ಅನಿಸುತ್ತೆ, ಅವ್ರ ಭಕ್ತಾದಿಗಳು ಬರ್ತಾರೆ. ಬಟ್ ಅಲ್ಲಿ ಏನಿತ್ತು ಅಂದರೆ ಜಕಾತಿ ಕಟ್ಟಿ ಅಂತಾರೆ ಅದಕ್ಕೆ. ಆದರೆ ಅವಾಗೆಲ್ಲ ಬಂದರು ಹೋಗೋರು ಎಲ್ಲ ಸುಂಕ ವಸೂಲಿ ಮಾಡ್ಕೊಳ್ತಾರಲ್ಲ ಅದು. ಇವರು ಫ್ಯಾಮಿಲಿಯವರು ವಲ್ಭಾಪುರದ ಗೌಡರು ಅಲ್ಲಿ ಸುಂಕ ವಸೂಲಿ ಮಾಡ್ತಾ ಇದ್ದದ್ದು. ಅಪ್ಪಾಜಿಯವ್ರು ಹೇಳೋ ಪ್ರಕಾರ ಅವಾಗೆಲ್ಲ ಕುದುರೆ ಮೇಲೆ ಅಲ್ಲಿಂದ ಸುಂಕ ಇಸ್ಕೊಂಡು, ಅವಾಗೆಲ್ಲ ಬೆಳ್ಳಿ ನಾಣ್ಯಗಳು ಇದ್ವಂತೆ. ಬೆಳ್ಳಿ ನಾಣ್ಯಗಳು ತೊಗೊಂಡು ಕುದುರೆ ಮೇಲೆ ವಾಪಸ್ ಊರಿಗೆ ಬರ್ತಾಯಿದ್ರು ಅಂತ. ಸುಂಕದ ಕಟ್ಟೆ ಅಂತಾರೆ ಅದಕ್ಕೆ. ವೀರಭದ್ರನ ಕಣಿವೆ ಇದೆಲ್ಲ ಅಲ್ಲಿ. ಹೌದು, ವೀರಭದ್ರಗೌಡ ಅವರು ತಂದೆಗಳು ಹಾಗೆ. ಅವ್ರದ್ದೊಂದು ವಂಶಾವಳಿದು ಒಂದು ಬುಕ್ ಇದೆ, ನಾನು ನಿಮಗೆ ತೋರಿಸ್ತೀನಿ, ಅದನ್ನು ಫೋಟೋ ತಗೊಳ್ಳಿ. ಅಂದರೆ ಮೇಡಮ್, ಈ ಹೊಸಪೇಟೆ ಟನಲ್ ಏನಿದೆಯಲ್ಲ, ಹೌದು, ಅದು ಬರೋಕ್ಕೆ ಮುಂಚೆ ಜನ ಆ ಟನಲ್ ಪಕ್ಕ ಗುಡ್ಡ ಇದೆಯಲ್ಲ, ಹೌದು, ಅದು ಸುತ್ಕೊಂಡು ಹೋಗೋರು. ಅಲ್ಲ, ಅಪ್ಪಾಜಿಯವರು ಮಿನಿಸ್ಟರ್ ಎಲ್ಲ ಆದಾಗೂ ಅವಾಗಿನ ಟನಲ್ ಇರಲಿಲ್ಲ. 2008 ಆದಮೇಲೆ ಅದು ಆಗಿರೋದು. ಅಂದ್ರೆ ಬಸ್ ವೆಹಿಕಲ್ಸ್ ಹೌದು, ಗುಡ್ಡದ ಮೇಲೆ ಹೋಗಬೇಕು. ಆಮೇಲೆ ಏನಾದ್ರು ಅಲ್ಲಿ ರೈಲ್ವೆ ಟ್ರ್ಯಾಕ್ ಗೇಟ್ ಹಾಕಿಬಿಟ್ರೆ 2 to 3 hours ನಿಂತು ಬಿಡ್ತಿದ್ವು ಗಾಡಿಗಳು, ಈ ಕಡೆ ಆ ಕಡೆ ಎರಡು ಕಡೆನೂ. ಅಲ್ಲಿ ರಾಯನ್ ಕೆರೆ ಅಂತ ಇದೆ ನೋಡಿ, ನೀವು ಟನಲಿಂದ ಹೋಗೋದ್ರಿಂದ ನಿಮಗೆ ರಾಯನ್ ಕೆರೆ ಕಲ್ಪನೆ ಬರಲ್ಲ. ಆ ಕಡೆಯಿಂದ ಹೋದರೆ ಅದು ರಾಯನ್ ಕೆರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಯಾವತ್ತೂ ನೀರು ನಿಂತ್ಕೊಳ್ಳಿಲ್ಲ ಅದನ್ನು ಅಂತಾರೆ. ವಿಜಯನಗರ ಕಾಲದವರು ಅಲ್ಲಿ ದೊಡ್ಡ ಕೆರೆ ಕಟ್ಟಿಸಿದ್ರು, ರಾಯನ್ ಕೆರೆ. ಅದು ನೀರೇ ತುಂಬಲಿಲ್ಲ ಅಂತ, ಮಳೆ ಎಷ್ಟು ಬಂದರೂ ಏನು ಬಂದರೂ ಅದು ಇದು ಹೊಟ್ಟೋಗ್ತಿತ್ತು ಅಂತ. ಅಪ್ಪಾಜಿಯವ್ರದ್ದು ಒಂದು ಕಲ್ಪನೆ ಇತ್ತು, ಅದನ್ನು ಏರಿನ ಎಲ್ಲ ಭದ್ರ ಮಾಡಿ ರಾಯನ್ ಕೆರೆ ತುಂಬಿಸ್ಬೇಕು, ತುಂಬಿಸಿದ್ರೆ ಒಳ್ಳೆ ನೀರಿದ್ದ ಇದಾಗುತ್ತೆ ಅಂತೇಳಿ. ಬಟ್ ಅದು ಆಗಲಿಲ್ಲ. ಈಗೆಲ್ಲ ಅಲ್ಲಿ ಆಕ್ಯುಪೈ ಆಗಿರಬೇಕು ಬೇರೆ ಬೇರೆಯವರೆಲ್ಲ ಏನಾದರೂ. ಅದು ಮೈನಿಂಗ್ಸ್ ಏರಿಯಾ ಅಲ್ಲ, ಏನೇನಾಗಿದೆ ಕಣಿವೆ ವೀರಭದ್ರ. ಟನಲ್ ಬಿಫೋರ್ ಇಲ್ಲ, ಟನಲ್ ಮೇಲೇನೆ ಬರ್ತದೆ. ಗುಡ್ಡ ಇದೆಲ್ಲ, ಗುಡ್ಡದ ಹತ್ರನೇ ಬರುತ್ತೆ. ಹೌದು, ಇದೆ, ದಾರಿ ಇದೆ. ಈಗ ಇವೆಲ್ಲ ವ್ಯಾಸನ ಕೆರೆಗೆ ಅದಕ್ಕೆಲ್ಲ ರೈಲ್ ಬರ್ತಾವಲ್ಲ, ಆ ರೈಲ್ದು ಟ್ರ್ಯಾಕ್ ಇದೆ ಅಲ್ಲಿ. ಆ ಟ್ರ್ಯಾಕಿಗೆ ರೈಲ್ವೆ ಸ್ಟೇಷನ್ಗೆ ಹೋಗೋದಿತ್ತು ಅದು. ಅಲ್ಲೆಲ್ಲ ಮೈನಿಂಗ್ ಇದಲ್ಲ. ವ್ಯಾಸನ ಕೆರೆ ಅಂದರೆ ಇದು ನಮ್ಮದು ಸ್ಮೈರ್ದು, ಗೋರ್ಪಡೆ ಅವ್ರದ್ದು, ಇದ್ರದ್ದು ಕಚ್ಚಾ ಸಾಮಾನು ಎಲ್ಲ ಗೂಡ್ಸಲ್ಲಿ ಓಡಾಡ್ತಾ ಇತ್ತು. ಅದ್ರದ್ದು ಸಮಸ್ಯೆಯಿಂದನೇ ಈಗ ಟನಲ್ ಮಾಡಿಸಿದ್ದು. ಇತ್ತೀಚಿನ ಟನಲ್ ಅದು, ಭಾಳ ಹಳೇದು. ಇವರು ಅದೇ ಹೂವಿನಡಗಲಿ ಫಸ್ಟ್ MLA 1957ರಲ್ಲಿ. ಅವರು ಗಾಂಧಿವಾದಿಗಳು, ಗಾಂಧಿ ಬಗ್ಗೆ ಭಾಳ ಒಳ್ಳೆ ಇದ್ಕೊಂಡಿದ್ದರು, ಚಳವಳಿಗಳಲ್ಲಿ ಭಾಗವಹಿಸಿದರು. ಆಮೇಲೆ ಗಾಂಧೀಜಿಯವರು ಈ ಕಡೆ ಬಂದಾಗ
ಹರಪನಹಳ್ಳಿಯಲ್ಲಿ ಗಾಂಧೀಜಿಯವರು ಒಂದು ದಿನ ತಂಗಿದ್ದು ಸ್ಥಳ ಇದೆ. ಅಲ್ಲಿ ರವೀಣ್ಣ ಅವರು ಗಾಂಧಿ ಇದನ್ನು ಮಾಡಿಸಿದ್ದಾರೆ, ಕೃಷ್ಣಶಿಲೆದು ಒಂದು ವಿಗ್ರಹ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಅದಕ್ಕೆ ರಿನೋವೇಟ್ ಆಗ್ತಾಯಿದೆ. ನೀವು ಇನ್ನೊಂದು ಸತಿ ಬಂದಾಗ ಅದನ್ನು ಡಾಕ್ಯುಮೆಂಟ್ ಮಾಡ್ಕೊಳ್ಳಿ. ಒಂದು ರಾತ್ರಿ ಅಲ್ಲಿ ಉಳ್ಕೊಂಡಿದ್ರು ಅವರು. ಆದರೆ ದಾವಣಗೆರೆಯಿಂದ ಸೊಂಡೂರಿಗೆ ಹೋಗಬೇಕಾದ್ರೆ ಒಂದು ರಾತ್ರಿ ಅಲ್ಲಿ ಉಳ್ಕೊಂಡು ತಮಗೆ ಸ್ವತಂತ್ರ ಹೋರಾಟಕ್ಕೆ ಬೇಕಾಗಿದ್ದಂಥ ಧನ ಸಂಗ್ರಹ ಮಾಡ್ಕೊಂಡು ಅಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಕೇಳಿ ಧನ ಸಂಗ್ರಹ ಮಾಡ್ಕೊಂಡು ಮುಂದೆ ಊರಿಗೆ ಹೋಗ್ತಾರೆ ಅವರು. ಆ ಸಂದರ್ಭದಲ್ಲಿ ಕೊಟ್ಟೂರಲ್ಲಿ ನಮ್ಮ ತಾತ ಅವರು ಇದಿರುತ್ತಲ್ಲ, ಚರಕದಿಂದ ತೆಗೆದಿರ್ತಕ್ಕಂಥ ನೂಲು, ಅದನ್ನು ಲಡಿ ಮಾಡ್ತಾಯಿದ್ರು. ಅದನ್ನು ಅದರಲ್ಲಿ ಇದೆ 6,000 ಎರಡನ್ನ ಗಾಂಧೀಜಿಯವ್ರಿಗೆ ಕೊಟ್ಟಿದ್ದಕ್ಕೆ ಅಲ್ಲಿ ಬಾಡೋಲಿಯಿಂದ ಒಂದು ಲೆಟ್ರ್ ಬಂದಿದೆ ಗಾಂಧೀಜಿಯವರಿಂದ, ನಿಮ್ಮ ಸತ್ಯಾಗ್ರಹಿಗಳಿಗೆಲ್ಲ ಧನ್ಯವಾದಗಳು ಅಂಥೇಳಿ. ಆ ಲೆಟ್ರ್ ನನ್ನ ಹತ್ರ ಇದೆ. ಅದು ಒಂದು ಇದು ಅವ್ರ ಬಗ್ಗೆನೇ ಒಂದು ಪುಸ್ತಕನೂ ಇದೆ, ಮಾಮಾ ಪಾಟೀಲ್ ಅವ್ರ ಬಗ್ಗೆ. ಮತ್ತು ಅವರು ದೊಡ್ಡಪ್ಪ ಅವರು ನಾರಾಯಣ ದೇವ್ರ ಕೆರೆಯಲ್ಲಿ ನಾಟಕ ಮಾಡಿಸೋದು. ಆ ನಾಟಕ ಮಾಡಿಸೋ ಸಂದರ್ಭದಲ್ಲಿ MP ಪ್ರಕಾಶ್ ಅವರು 8 ವರ್ಷ ಇದ್ದರೂ ಕೂಡ ಅವ್ರನ್ನ ಸ್ಟೇಜಿಗೆ ಕರ್ಕೊಂಡು ಹೋಗಿ ಪಾತ್ರ ಮಾಡಿಸಿದ್ದಾರೆ ಅವರು. ಆಮೇಲೆ ಅವ್ರು ಬರೆದಿರೋ ನಾಟಕದಲ್ಲಿ ಒಂದು ಕುದುರೆ ಬರಬೇಕಾಗಿತ್ತಂತೆ, ಜೀವಂತ ಕುದುರೆನೇ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿದ್ದಾರಂತೆ. ಬಟ್ ಈಗಲೂ ಕೂಡ ನಾರಾಯಣ ದೇವ್ರ ಕೆರೆಯಿಂದ ಬಂದಿರತಕ್ಕಂಥ ಮರಮನಹಳ್ಳಿಯರಾಗಿರ್ಬೋದು, ಇನ್ನೊಂದಾಗಿ ಅದ್ಭುತ ಕಲಾವಿದರು, ನಾಟಕದ ಕಲಾವಿದರು, ಶ್ರೀಪಾತ್ರಧಾರಿಗಳು ಅಂದರೆ ಅಲ್ಲೇ ಇರೋದು ನಾರಾಯಣದೇವ್ರಿಗೆ. ಹೌದು, ಕರೆಕ್ಟ್, ಅಲ್ಲಿಂದ ಬಂದಿರ್ತಕ್ಕಂಥವ್ರೆ. ಹಾಗೇನೆ ಇದ್ರ ಬಗ್ಗೆನೂ ಹೇಳ್ತಾ ಇದ್ದೆ. ನಮ್ಮ ತಾತ ಅವರು ದಸರಾ ಫೆಸ್ಟಿವಲ್ ಒಳಗೆ ಅರಮನೆಗೆಲ್ಲ ಹೋಗಬೇಕು ಅಂದಾಗ ಈ ಥರದ ಕಾಯಿನನ್ನು ಹಾಕ್ಕೊಂಡು ಎದೆ ಮೇಲೆ ಹಾಕ್ಕೊಂಡು ಹೋಗಬೇಕಾಗಿತ್ತು ಅಂಥೇಳಿ ಹೇಳ್ತಾರೆ. ಇದು 1957 ಅಂತ ಇದೆ ದಸರಾ ಫೆಸ್ಟಿವಲ್ ಅಂತ. ಈ ಕಡೆ ಇದು ಗಂಡ ಬೇರುಂಡ ಇದೆ, ಅದು ಮೈಸೂರದಿದೆ. ಅಂದಿನ ಮೈಸೂರು ರಾಜ್ಯದ ಲೋಗೋ ಲಾಂಛನ ನೋಡಿ. ಇದು ಸ್ನೇಹಿತರೆ ಮೈಸೂರು ದಸರಾ ಸೆಲೆಬ್ರೇಷನ್ಸ್ 1957, ಸುಮಾರು 70 ವರ್ಷಗಳ ಹಿಂದಿನ ಮೆಡಲ್ ನೋಡಿ. ಅಂದರೆ ಇದನ್ನು ಧರಿಸ್ಕೊಂಡು ಹೋಗ್ಬೇಕು. ಅಂದರೆ ಇದೊಂಥರ VIP ಎಂಟ್ರಿ. ಅವ್ರು MLA ಆಗಿದ್ರಲ್ಲ ಆ ಟೈಮಲ್ಲಿ ಅವ್ರಿಗೆ ಕೊಟ್ಟಿದ್ದು ಅನ್ಸುತ್ತೆ, VIP ಅಂತ. ಆಮೇಲೆ ಅಲ್ಲಿ ನಿಮಗೆ ದಾಖಲಾತಿಗಳು ಸಿಗ್ತವೆ. ಏನು ಪುಸ್ತಕ? ನಮ್ಮ ತಾತ ಅವ್ರದ್ದು ಡೈರಿ. ಓಹೋ, MLA ಆಗಿದ್ರಲ್ಲ ಮಾಮಾ ಪಾಟೀಲ್ ಅವ್ರದ್ದು. ಈ ಥರ ದಿನ ಬೇರೆ ಅನೇಕ ಭಾಳ ಇದ್ದವು, ನನ್ನ ಹತ್ರ ಒಂದು ಮಾತ್ರ ಇದೆ ನೋಡಿ ಸ್ನೇಹಿತರೆ. ಇದು ಆ ಕಾಲದ 1957, ಸುಮಾರು 70 ವರ್ಷಗಳ ಹಿಂದಿನ ಒಬ್ಬ ರಾಜಕಾರಣಿಯವರು MM ಪಾಟೀಲ್ರು, ಅಂದರೆ MP ಪ್ರಕಾಶ್ ಅವ್ರ ತಂದೆ, ಅವರ ಒಂದು ಪುಟ್ಟ ಹ್ಯಾಂಡ್ ರೈಟಿಂಗ್ ನೋಡ್ಬೋದಾ? ಓಕೆ ನೋಡಿ. ಅಯ್ಯೋ, ಅವ್ರ ಹ್ಯಾಂಡ್ ರೈಟಿಂಗ್ ನೋಡಿ. ಅದೆಲ್ಲ ಲೆಕ್ಕ ಬರೆದಿಟ್ಕೊಂಡಿದ್ದಾರೆ. ಯಾವ ಊರಿಗೆ ಹೋಗಿದ್ವಿ, ಏನು ಖರ್ಚು ಮಾಡಿದ್ವಿ, ಬಸ್ ಚಾರ್ಜ್ ಏನು ಎಂಥ ವಿವರಣೆಗಳೆಲ್ಲ ಇದ್ದಾವೆ. ಉದಾಹರಣೆ ಯಾವುದು? ಆಯನೂರಿನ ಬೇಡಿಕೆಗಳು. ಸರ್ಕಾರದ ಶಾಲೆ ಬೇಕೆಂದು ಕೋರುತ್ತಾರೆ 1800 ಜನಸಂಖ್ಯೆ, ಶಾಲಾ ಮಕ್ಕಳ ಸಂಖ್ಯೆ 144. ಹಾಂ, ದಿಬ್ಬದಳ್ಳಿ ಹೊನ್ನಾಳಿಯ ಕುಡಿಯುವ ಬಾವಿ ಇನ್ನೂ ಆಗ ಮಾಡುವುದು. ಮಹಾಜನದಳ್ಳಿ ಇಲ್ಲಿದೆ ನೋಡಿ. ಅದ್ರ ಬಗ್ಗೆ ಅಲ್ಲಿಗೆ ಹೋಗಿದ್ದಾರೆ ಅವರು, ಮಾಜಮದಲ್ಲಿಗೆ ಹೋದಾಗಿಂದ. ಅಲ್ಲಿನೂ ಶಾಲೆ ಇದೆ. ಆ ಶಾಲೆ ಬಗ್ಗೆ ಅಂದರೆ ಅವರು ಬೇಡಿಕೆ ಇಡ್ತಾರಲ್ಲ, ಅಭಿನವತೆಲಿ ಕೊಡ್ತಾರಲ್ಲ, ಅದನ್ನ ಇವರು ಇದು ಬರ್ಕೊಂಡು ಅದಕ್ಕೆ ಕೆಲಸ ಮಾಡ್ಕೊಡೋಕ್ಕೆ. ಈಗೇನು ಮಾಡ್ತಾರೆ, ಇವ್ರು ಇಟ್ಕೋತಾರೆ, PS ಇಟ್ಕೋತಾರೆ. ಇವ್ರು ಏನು ಮಾಡ್ತಾರೆ, ಒಂದು ಪೆನ್ ತಾವೇ ನೋಟ್ ಮಾಡ್ಕೊಂಡ್ಬಿಟ್ಟಾರೆ. ಇದು ಮೀರಾಕೊರ್ನಳ್ಳಿ, 12 ನಾಗಲಿಂಗಪುರ, 13ಕ್ಕೆ ಮೀರಾಕೊರ್ನಳ್ಳಿ ಹೋಗಿದ್ದು. ಅಲ್ಲ ಅದೇ. ಆಮೇಲೆ ಶಿವಲಿಂಗನಹಳ್ಳಿ, ಇವೆಲ್ಲ ಹಡಗಲಿ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಊರುಗಳು. ಹಳ್ಳಿ ವಿಸಿಟ್ಸ್ ಅಲ್ಲಿ ಜನರೇಟರ್ ಬೇಡಿಕೆ. ಇದು ಮುದೇನೂರಿಗೆ ಹೋಗಿದ್ದು, ಕುಮಾರನಹಳ್ಳಿಗೆ ಹೋಗಿದ್ದು, ಮಂಗನಾಯಕನಹಳ್ಳಿ, ಹರವಿ ಬಸಾಪುರ. ಅದಕ್ಕೇನು ಬೇಕಾಗಿದೆ ಅಂತ, ಏನಾಗಿದೆ ಅವತ್ತು ಅಂತ, ಭೂಮಿಯ ಇದು ಅಂತೇನ ಭೂಮಿ ಒದಗಿಸಬೇಕು. ಈ ಥರ ಅವರು ಡಾಕ್ಯುಮೆಂಟ್ ಎಲ್ಲ ಮಾಡಿಕೊಂಡು ಇಟ್ಕೊಳ್ಳೋರು. ಉಣ್ಣಿ ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ. ಹರವಿ ಬಸಾಪುರದಲ್ಲಿ ಕುರುಬರು ಜಾಸ್ತಿ ಇದ್ದಾರೆ ಆ ಭಾಗದಲ್ಲೆಲ್ಲ. ಹ್ಯಾಡ್ಲ, ಹರವಿ ಬಸಾಪುರ ಆ ಥರ ಎಲ್ಲ. ಪ್ರೊಸೆಸಿಂಗ್ ಯೂನಿಟ್ ಹಾಕ್ಬೇಕು ಅವ್ರಿಗೆ. ಆ ಥರದ್ದೇನೋ ಒಂದು ತಮ್ಮ ಹತ್ರ ಡಾಕ್ಯುಮೆಂಟ್ ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಬುಕ್ಕಲ್ಲಿ ಅವರು ಲೆಕ್ಕಾಚಾರ ಅನ್ನೋದಕ್ಕಿಂತ ಅಪ್ಪಾಜಿ ಅವ್ರಿಗೆಲ್ಲ ಬಾಂಬೆದಲ್ಲಿ ಅವ್ರು ಓದ್ತಾ ಇದ್ದಾಗ ಅವ್ರ ಹಾಸ್ಟೆಲಿಗೆ ಭೇಟಿ ಕೊಟ್ಟಿದ್ದೆ,
ಮಗನ ಮಾತಾಡ್ಸಿದ್ದೆ, ಅಲ್ಲಿಂದ ನಾನು ಡೆಲ್ಲಿಗೆ ಹೋಗಿದ್ದೆ ಅಂತೆಲ್ಲ ಹೇಳಿದ್ದಾರೆ. Wow. ಅದು ನಮ್ಮ ಅಕ್ಕನ ಹತ್ರ ಇದೆ ಏನದು, ಇಲ್ಲೇ ಇಟ್ಟು ಹೋಗಿರ್ಬೋದು ಅವಳು. ನನಗೆ ಇದೆಲ್ಲ ಉಳಿಸ್ಕೊಂಡಿಲ್ಲ ಅದಕ್ಕೆ ಎಲ್ಲ ಇದು ಇಂಥವು ಭಾಳ ಇದ್ವು ಅವರು, ಬಟ್ ನಾವು ಒಂದೇ ಉಳಿಸ್ಕೊಳಕ್ಕಾಗಿದೆ, ಅದೇ ನಮಗೆ ಬೇಜಾರಿರೋದು. ಇನ್ನು ನಾವೀಗ ಬೇರೆಯವ್ರ ಮನೆಗೆಲ್ಲ ಹೋಗಿ ದಾಖಲೆ ಕೊಡಿ ಅಂತ ಕೇಳ್ತೀವಿ, ಈಗ ನಮ್ಮ ಹತ್ರ ಇರೋ ದಾಖಲೆಗಳೇ ನಮ್ಮ ಇಲ್ಲ ಇವ್ರ ಬಗ್ಗೆ ಇರ್ತಕ್ಕಂಥದ್ದು. ಬಟ್ ಆದರೆ ಅವರು ಅಕಸ್ಮಾತ್ ಸದನದಲ್ಲಿ ಮಾತಾಡಿದರೆ ಅಲ್ಲಿ ಆರ್ಕೈವ್ಸಲ್ಲೆಲ್ಲ ಸಿಗುತ್ತೆ. 57ರಿಂದ 61 ತನಕ ಇಲ್ಲಿಗೆ ಈ ಪ್ರದೇಶಕ್ಕೆ ಏನೇನಾದರೂ ಆಗಿದ್ರೆ ಅದು ಕೂಡ ಅಲ್ಲಿ ದಾಖಲಾತಿ ಸಿಗುತ್ತೆ. ವಿಧಾನಸೌಧದಲ್ಲಿ ಸ್ನೇಹಿತರೆ ಆರ್ಕೈವ್ಸ್ ಹಳೆಯ ಕಡತ ಪತ್ರಗಳದೇ ಒಂದು ವಿಭಾಗ ಇದೆ. ನಾವು ಒಂದು 6 ತಿಂಗಳು ಕೆಲಸ ಮಾಡಿದ್ದೆ ನನ್ನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ. ಸೊ ಅಲ್ಲಿ ಅದ್ಭುತವಾದ ದಾಖಲೆಗಳಿದ್ದಾವೆ. ಬರೀ ಸ್ವತಂತ್ರ ನಂತರದಲ್ಲ, ಸುಮಾರು 600 ವರ್ಷದ ದಾಖಲೆಗಳೆಲ್ಲ ಇಟ್ಟಿದ್ದಾರೆ. ಹಳೆಯ ಮೈಸೂರು ಭಾಗದ ದಾಖಲೆಗಳು ಎಲ್ಲವನ್ನು ಇಟ್ಟಿದ್ದಾರೆ ಅವರು. ಒಂದು ಅದ್ಭುತವಾದ ಆರ್ಕೈವ್ಸ್ ಇದೆ ವಿಧಾನಸೌಧದಲ್ಲಿ. ಅದ್ರ ಮೂಲಕ ಗ್ರೇಟ್, ವೆರಿ ನೈಸ್. ಹುಷಾರಾಗಿ ಇಟ್ಕೊಳ್ಳಿ. ಅಲ್ಲ, ಅದನ್ನು ಬೀಗ ಹಾಕಿಟ್ಟಿದ್ದೀನಿ. ದುಡ್ಡು ಇಡ್ತೀವೋ ಇಲ್ಲ ಗೊತ್ತಿಲ್ಲ, ಇಂಥದ್ದನ್ನೆಲ್ಲ ಬೀಗ ಹಾಕಿಟ್ಟಿದ್ದೀವಿ. ಅಲ್ಲ, ನಮಗೆ ನಮ್ಮ ತಾತಂದು ಅಂದರೆ ನಾವೇನಾದರೂ ಹೇಳಬೇಕು ಅಂದರೆ, ನಮ್ಮ ಮಕ್ಕಳು ಮುಂದೆ ಏನಾದ್ರು ಮಾತಾಡಬೇಕು ಅಂದರೆ ಅವ್ರ ತಂದೆ ಇತಿಹಾಸ, ಅವ್ರ ತಾತನ ಇತಿಹಾಸ, ಅವ್ರ ಮೇಲಿನ ಇತಿಹಾಸಗಳೆಲ್ಲ ಗೊತ್ತಿದ್ದರೆ ನಮಗೆ ಇದಾಗುತ್ತೆ, ನಮಗೆ ಹೆಮ್ಮೆ ಅನಿಸುತ್ತೆ. ಅವ್ರ ಬಗ್ಗೆ ತಿಳ್ಕೊಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ಗ್ರಾಮದ ಇತಿಹಾಸವನ್ನು, ತಮ್ಮ ತಂದೆ ತಾಯಿ ಇತಿಹಾಸವನ್ನು ತಿಳ್ಕೊಂಡಿದ್ರೆ, ಕುಟುಂಬದ ಹಿನ್ನೆಲೆಯನ್ನು ತಿಳ್ಕೊಂಡಿದ್ರೆ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಅವ್ರು ತಿಳ್ಕೊಂಡಿದ್ರೆ ಅಭಿಮಾನದಿಂದ ಏನು ದೇಶ ಪ್ರೇಮ ಒಮ್ಮಿಂದೊಮ್ಮೆ ಹುಟ್ಟೋದಿಲ್ಲ. ತಂದೆ ತಾಯಿಗೆ ಮೇಲೆ ಅಭಿಮಾನ, ಊರಿನ ಅಭಿಮಾನ ಇದ್ದರೆ ದೇಶದ ಮೇಲೆ ಅಭಿಮಾನ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ಅಭಿಮಾನ ಇದ್ರೇ ನಮಗೆ ಒಂದು ಒಳ್ಳೆಯದು ಅಂತೇಳಿ. ಈ ಥರ ಯಾರ ಹತ್ರ ದಾಖಲೆಗಳಿದ್ರೂ ಕೂಡ ನಮಗೆ ಒಳ್ಳೆಯದೇ, ಹೆಲ್ಪ್ ಆಗುತ್ತೆ. ಇದು ಕುಂಬ ಸದಾಶಿವನಪ್ಪ ಅಂಥೇಳಿ ಹರಪನಹಳ್ಳಿಯಲ್ಲಿ ಇದ್ದವ್ರು, ಈಗ ಅವರಿಲ್ಲ. ಅವರು ಹರಪನಹಳ್ಳಿ ಬಗ್ಗೆ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಇವರು ಹರಪನಹಳ್ಳಿ ತಾಲೂಕಿನ ಪರಿಚಯ ಅಂತ ಮಾಡಬೇಕಾದ್ರೆ MP ಪ್ರಕಾಶ್ ಅವರ ಫ್ಯಾಮಿಲಿಯ ಒಂದು ಇದನ್ನು ಹಾಕಿದ್ದಾರೆ, ಟ್ರೀ ಹಾಕಿದ್ದಾರೆ. ನಿಂಗನಗೌಡರು, ವೀರಭದ್ರಗೌಡರು, ಅದಾದಮೇಲೆ ಬಸಲಿಂಗಮ್ಮ MP, ಅಂದರೆ ಇವರು ನಮ್ಮ ತಂದೆಯ ಅತ್ತೆ ಸೋದರತ್ತೆ, ಕೊಟ್ರಗೌಡರು, ಮರಿಸಮಯ್ಯ ಮಠದ ಪಾಟೀಲು, ಮರಿಸಮಯ್ಯ ಮಠದ ಪಾಟೀಲ್ ಹೆಂಡತಿ ಪಾರ್ವತಮ್ಮ. ಅವ್ರಿಗೆ ಕೊಟ್ರಗೌಡ್ರಿಗೆ ನಾಗಮ್ಮ, ಅವ್ರಿಗೆ ಮಕ್ಕಳಿರಲಿಲ್ಲ. ಮರಿಸಮಯ್ಯ ಅವ್ರಿಗೆ ಒಬ್ಬರು ಪ್ರತಾಪ್ ಗೌಡರು, ಪ್ರಕಾಶ್ ವಕೀಲರು, ಚಿತ್ರಂಜನ್ನು, ಬಾಪೂಜಿ, ಭಾರತಿ ಮತ್ತು ಇಂದ್ರ. ನಮ್ಮದು ಮಾತ್ರ ಅವ್ರು ತಗೊಂಡಿದ್ದಾರೆ, ನಮ್ಮ 4 ಜನದ್ದು, ವಿಜಯಲತಾ, ಸುಮಾ, ರವೀಂದ್ರ, ವೀಣಾ ಅಂತ. ಇದರಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಏನಂದರೆ, ನಾರಾಯಣ ದೇವ್ರ ಕೆರೆಯ ಗೌಡ್ರು ಪಾಳೆಗಾರರಿಗೆ ಇದ್ರು, ಸಾಮಂತರಿದ್ದು ಅನ್ನೋ ಥರ ಮೆನ್ಷನ್ ಮಾಡ್ತಾರೆ ಇದರಲ್ಲಿ. ಹೌದು, ಅವರು ಇದ್ರಾಗೆ ಅದಕ್ಕೆ ಪಾಳೆಗಾರ ಕಾಲದಲ್ಲಿ ಗೌಡರ ಪಾತ್ರ ಬಹು ಮಹತ್ವದ್ದು. ಅದಕ್ಕೆ ಸಂಬಂಧಿಸಿದಂತೆ ಓರ್ವ ಗೌಡರ ವಂಶಾವಳಿ. ಕಂದಾಯದ ಮುಖ್ಯ ಗ್ರಾಮ ಬ್ಯಾಲ್ಹುಣಸಿ, ಅದಕ್ಕೆ ಬರುವ ಒಂದು ಗ್ರಾಮ ವಲ್ಲಭಾಪುರ. ವಲ್ಲಭಾಪುರದ ಗೌಡರು ಇವರಿಷ್ಟು ಜನ ಅಂತ. ನಿಂಗನಗೌಡರು, ವೀರಭದ್ರನಗೌಡರು, ಆಮೇಲೆ ಕೊಟ್ರಗೌಡರು ಮತ್ತು ಮರಿಸಮಯ್ಯ ಮಠದ ಪಾಟೀಲು, ಅವ್ರ ಮಗ MP ಪ್ರಕಾಶ್ ಅವರು ವಂಶವೃಕ್ಷ ಹಾಕಿದ್ದಾರೆ. ಮಹತ್ವದ ದಾಖಲೆ ನೋಡಿ. ಹೌದು ನೋಡಿ, ಈ ಪುಸ್ತಕ ನೀವು ಹುಡುಕಿ ಓದಿದ್ದೀರಿ ನೋಡಿ. ಹೌದು, ಬೇಕಾಗತ್ತೆ. ನಿಮಗೆ ಓದಿನ ಹವ್ಯಾಸ ಇದೆ, ಸಂಸ್ಕೃತಿ ಇದೆ, ಓದ್ತಾ ಇರ್ತೀವಿ. ತಂದೆಯವ್ರ ಕೊಡುಗೆ. ಹೌದು, ನೀವು ನಿನ್ನೆ ಹೋಗಿದ್ರಲ್ಲ, ಇದು ಗೊಸಾಯಿ ಗುಡ್ಡ ಅಂತ ಮೇಲ್ಗಡೆ ಇದೆ. ಈಗಿಲ್ಲ, ಈಗ ಇದೆಲ್ಲ ಹಾಳಾಗ್ತಾ ಇದೆ. ಬನ್ನಿ, ಇದು ಒಟ್ಟಾರೆ ಈ ಮನೆ ಪರಿಚಯ ಮೇಲೆ ಬಣ್ಣ. ಅವೆಲ್ಲ ಕೋಣೆಗಳನ್ನು ಇದೆಲ್ಲ ಅಂದರೆ ಇನ್ನೊಂದು ಇದು ಮನೆ ವಿಶೇಷ ಏನಂದರೆ, ಅಪ್ಪಾಜಿಯವರಿದ್ದ ಟೈಮಲ್ಲಿ ಇಲ್ಲಿ ತನಕ ಅಷ್ಟೇ ಮನೆ ಇತ್ತು. ಈ ಬಾಗಿಲು ತನಕ ಮಾತ್ರ ಇದಿಷ್ಟೇ ಮನೆ. ಅಪ್ಪಾಜಿ ಇದ್ದಾಗಲೇ ರಿನೋವೇಟ್ ಮಾಡ್ದ ನಮ್ಮ ಅಣ್ಣ, ದೊಡ್ಡದು ಮಾಡ್ದ. ಅಂದರೆ ತೋರಿಸ್ತೀನಿ, ಇದಿಷ್ಟೇ. ಮೇಲ್ಗಡೆ ಒಂದು ರೂಮು, ಅಷ್ಟು ಚಿಕ್ಕದೊಂದು ಲೈಬ್ರರಿ ಇತ್ತು. ಈ ಗೋಡೆ ಕಟ್ಟಾಗ್ಬಿಡ್ತಾಯಿತ್ತು, ಮೇಲೇನಾದರೂ ಅಷ್ಟೇ, ಇದೇ ಎಂಡ್, ಇದಿಷ್ಟೇ ಮಾಡಿದ್ದು. ಇದು ಇಲ್ಲಿ ಅಡುಗೆ ಮನೆ ಇತ್ತು. ಈಗ ನಮ್ಮ ಅಣ್ಣನ ಮನೆ ರೂಮ್ ಮಾಡ್ಕೊಂಡ್ವಿ. ಇಲ್ಲೊಂದು ರೂಮು, ಅಲ್ಲೊಂದು ರೂಮು ನಮಗಿತ್ತು. ಗೆಸ್ಟ್ಗಳು ಬಂದರೆ ಆ ಕಡೆದು ಅಣ್ಣನ ರೂಮ್ ಇತ್ತು, ಈ ಕಡೆ ನಾವೆಲ್ಲ ಬಂದರೆ ಇರ್ತಾಯಿದ್ವಿ. ಇದು ಅಡುಗೆ ಮನೆ ಇತ್ತು. ಮೇಲ್ಗಡೆ ಅಪ್ಪಾಜಿ ರೂಮು ಪ್ಲಸ್ ಅದು ಲೈಬ್ರರಿ ಇತ್ತು. ಅಣ್ಣ ಏನು ಮಾಡ್ದೆ, ಇದನ್ನು ಬಾಗಿಲು ತೆಗೆಸ್ಬಿಟ್ಟು ಇಲ್ಲೊಂದು ರೂಮು, ಅಡುಗೆ ಮನೆ, ಮತ್ತು ಯಾಕಂದರೆ ಇಲ್ಲಿ ಅಡುಗೆ ಮನೆ, ಇಲ್ಲಿ ಮಾತಾಡೋಕ್ಕೆ ಕುತ್ಕೊಳ್ತಾ ಇದ್ರಲ್ಲ, ಎಲ್ಲ ಅಡುಗೆ ಮನೆಯಲ್ಲೇ ಇದ್ದಂಗೆ ಆಗ್ತಾಯಿತ್ತು. ಊಟ ಮಾಡೋದು ಇಲ್ಲೇ, ಎಲ್ಲರ ಜನದಲ್ಲೇ ಇರ್ತಾಯಿತ್ತು. ಅಪ್ಪಾಜಿಗೆ ಭಾಳ ಪ್ರೀತಿ ಹಾಗೆ ಜನ ಜೊತೆಗಿದ್ದು ಎಲ್ಲ ಮಾಡಿದ್ರೆ. ಆ ಹಳೆ ಮನೆಯಲ್ಲಾದರೆ ಸ್ನಾನ ಮಾಡಬೇಕಾದ್ರೆ ಬಾತ್ರೂಮ್ ಹೋಗಿ ಇಲ್ಲಿ ಒಂದು ಕಿಟಕಿ ಇತ್ತು. ಕಿಟಕಿ ಹೊರಗಡೆ ಜನ ನಿಂತ್ಕೊಂಡು ಮಾತಾಡ್ತಾ ಇದ್ರೆ, ಇವ್ರು ಸ್ನಾನ ಮಾಡ್ತಾ ಅವ್ರಿಗೆ ಆನ್ಸರ್ ಮಾಡೋರು. ಸ್ನಾನ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಏನು ಜನಕ್ಕೂ ಮುಜುಗರ ಇಲ್ಲ, ಇವ್ರಿಗೂ ಮುಜುಗರ ಇಲ್ಲ.
ನಾವು ಅದನ್ನೇ ಬೈತಾ ಇದ್ವಿ, ಎಷ್ಟು ತನಕ ಬಾತ್ರೂಮಲ್ಲಿ ಇರ್ತೀರಾ, ಏನು ಮಾಡ್ತೀರಾ ಅಂತೇಳಿ. ಯಾಕಂದರೆ ಇಡೀ ಮನೆಗೆ ಒಂದೇ ಬಾತ್ರೂಮ್ ಇರ್ತಾಯಿತ್ತು. ಆ ಬಾತ್ರೂಮ್ ಹೇಗಿತ್ತು ಅಂದರೆ, ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ಆ ಬಾತ್ರೂಮ್ ಮೂಲಕನೇ ಹೋಗಬೇಕಾಗಿತ್ತು. ಅದು ಬಂದಾಯ್ತಂದರೆ ಅಡುಗೆ ಮನೆಗೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಮತ್ತು ಆ ಮನೆಗೆ ಟಾಯ್ಲೆಟೂ ಇರಲಿಲ್ಲ, ಹೊರಗಡೆನೇ ಹೋಗಬೇಕಾಗಿತ್ತು ನಾವೆಲ್ಲ. ಅಪ್ಪಾಜಿ ಅದೆಲ್ಲ ಅನುಭವಿಸಿದ್ರಿಂದನೇ ಅವ್ರಿಗೆ ಆ ಕಲ್ಪನೆ ಬಂದಿದ್ದು. ಹೌದು. ಇದು ಬೇಕಾದ್ರೆ ಕೆಳಗಡೆ ನಮ್ಮ ಅಣ್ಣ, ಇಲ್ಲಿಂದ ನಮ್ಮ ಅಣ್ಣನ ಕಲ್ಪನೆ ಇದೆಷ್ಟು ಬದಲಾವಣೆ ಮಾಡ್ದೆ. ಇದೊಂದು ರೂಮ್ ಮಾಡಿದ್ದೆ, ಯಾರಾದರೂ ಬಂದರೆ ಆ್ಯಂಟಿ ಚೇಂಬರ್ ಇರಲಿ ಅಂತ. ಇಲ್ಲಿ ಹಿಂದ್ಗಡೆ ಹೋಗೋಕ್ಕಿದೆ, ಬನ್ನಿ ಹಿಂದ್ಗಡೆ. ಅವನು ಸ್ವಲ್ಪ ಅವನು ಕಲಾವಿದನೇ. ಇದೆಲ್ಲ ಏನೇನು ಮಾಡಿಸ್ಬೇಕು ಏನು ಅಂತೆಲ್ಲ ಭಾಳ ಇದು ಮಾಡ್ತಿದ್ದ. ಆ ಟೇಸ್ಟ್ ಇತ್ತು ಅವನಿಗೆ. ಕಲ್ಲಿಂದೆಲ್ಲ ಯಾರಾದರೂ ಗೆಸ್ಟ್ಗಳು ಬಂದರೆ ನಾವು ಸಾಯಂಕಾಲ ಹೊತ್ತು ಮಂಡಕ್ಕಿ, ಮಿರ್ಚಿ ಮಂಡಕ್ಕಿ ಭಾಳ ಫೇಮಸ್ ಅಲ್ಲ, ಫೇಮಸ್ಸು. ಅಲ್ಲಿ ಕೂತ್ಕೊಂಡು ಎಲ್ಲರೂ ಮಂಡಕ್ಕಿ ಮೆಣಸಿನ್ಕಾಯಿ ತಿನ್ನೋರು. ಚಾ ಮಿರ್ಚಿ ಮಂಡಕ್ಕಿ ಇರಲೇಬೇಕು. ನಮಗೆ ಸ್ವಲ್ಪ ದುರ್ಗದ ಪ್ರಭಾವ ಇದ್ದಿದ್ರಿಂದ ನಾವೆಲ್ಲ ಕಾಫಿ, ಇಲ್ಲಿಯವರೆಲ್ಲ ಚಾ. ನಾಯಿಗಳನ್ನ ಎಲ್ಲ ಹಿಂದೆ ನಿಮ್ಮ ತಾಯಿ ತೋಟ ಗೀಟ ಮಾಡ್ಬಿಟ್ಟಿರ್ತಾರೆ. ಅವ್ರು ಮೊದಲಿಂದ ಅವ್ರಿಗೆ ತೋಟದ ಹುಚ್ಚು ಅಂದರೆ ಭಾಳ ಇದು. ಈ ತೋಟದಲ್ಲಿ ಭಾಳ ನಾವು ಮೊದಲೇ ಮಲ್ಲಿಗೆ ಹಾಕಿದ್ವಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಹಾಂ, ಅವ್ರು ಏನೇನು ಮಾಡಿದ್ರು ಅಂತ ಅಲ್ಲಿ ಹೇಳ್ತೀನಿ. ಅಮ್ಮಂದೇ ಒಂದು ಇತಿಹಾಸ. ಇದು ಅಡುಗೆ ಮನೆ, ಇದು ಡೈನಿಂಗ್ ಟೇಬಲ್. ಇದೆಲ್ಲ ಟೇಬಲ್ ಗಿಬಲೆಲ್ಲ ಅಪ್ಪಾಜಿ ಅಲ್ಲಿದ್ದಾರೆ, ರಾಜಸ್ಥಾನದಿಂದನೇ ಆರ್ಡ್ರ್ ಮಾಡಿ ತಗೊಂಬಂದಿದ್ದು. ಇದೆಲ್ಲ ಅವರೇ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಷ್ಟೇ. ವಿಶಾಲವಾಗಿದೆ. ಬಹುಶಃ ನಿಮ್ಮ ತಂದೆಯವರು ಸಕ್ರಿಯ ರಾಜಕಾರಣದಲ್ಲಿದ್ದಾಗ ಇಲ್ಲಿ ಒಲೆ ಆರ್ತನೇ ಇರಲಿಲ್ಲ. ಇಲ್ಲ, ರಾತ್ರಿ ಎಷ್ಟೊತ್ತಂದರೆ ಅಷ್ಟೊತ್ತಲ್ಲೂ ನಾವು ಓಪನ್ ಮಾಡಿ. ಈಗ ಇಲ್ಲಿ ಮೇಲಿದ್ದ ಹೋಗೋಕ್ಕೂ ಇದೆ, ಆ ಕಡೆಯಿಂದನೇ ಹೋಗೋಣ. ಆಮೇಲೆ ಈ ನೆಲಕ್ಕೆ ನೀವು ಕಾವಣಿ ಹಾಕಿದ್ರಿ ನೋಡಿ ಮೇಡಮ್, ನಿಮ್ಮ ತಂದೆಯವರು ಈ ನೆಲಕ್ಕೆ. ಅಲ್ಲ, ಇಲ್ಲಿದೆ ಇದು ಮಾಡಿದ್ರಲ್ಲ. ಹೌದು. ಅಲ್ಲಿ ಆಮೇಲೆ ಚೇಂಜ್ ಮಾಡಿದ್ರು, ಅದು ಹೊಸದಾಗಿ ಆದಮೇಲಿಂದ ಅದು ಚೇಂಜ್ ಆಯಿತು. ಇಲ್ಲಾಂದರೆ ಅಪ್ಪಾಜಿಯವರು ಎಲ್ಲ ಕಡೆನೂ ಇದೆ. ಆಮೇಲೆ ಇದು ಇದೇ ಮಣ್ಣಿಂದ ತಯಾರು ಮಾಡಿದ್ದು. ಈಗ ನೀರು ಹಾಕಿದ್ರು ಕೂಡ ಹಂಗೆ ಕುಡ್ಕೊಡುತ್ತದು, ನಿಲ್ಲಲ್ಲ. ನೀವು ಬೇರೆ ಥರ ಜಾರೋದೇ ಇಲ್ಲ, ಹಾಗೆ ಅದು ಇದಾಗ್ಬಿಡುತ್ತೆ. ಹಾಂ, ಕ್ಲೇ ಟೈಲ್ಸ್ ಅದು. ಹೌದು. ಇಲ್ಲ, ಅವರೇನೆ ಭಾಳ ಇದು ಮಾಡ್ತಾಯಿದ್ರು. ಅವರೇನೆ 4-5 ಪೀಸ್ಗಳು, 10 ಪೀಸ್ಗಳು ಈ ಥರ ಇತ್ತು ಅವ್ರದ್ದು. ಅವರೆಲ್ಲ ಕ್ಯಾಲೆಂಡರ್ಗಳು ಎಲ್ಲ ಮಾಡಿದ್ರಲ್ಲ ಅವರು. ಇದು ನಮ್ಮ ತಂದೆ ಬೆಡ್ರೂಮು. ಈಗ ನಾನು ಆಕ್ಯುಪೈ ಮಾಡಿಬಿಟ್ಟಿದ್ದೀನಿ. ಈ ಮಗಳ ಬಗ್ಗೆ ಹೆಣ್ಮಕ್ಳ ಬಗ್ಗೆ ತಂದೆಗೆ ಜಾಸ್ತಿ ಪ್ರೀತಿ. ಹೌದು ಹೌದು. ತಂದೆ ಬಗ್ಗೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೀತಿ ಇರುತ್ತೆ. ನಮ್ಮೂರನ್ನ ಕರಿಬೇಕು. ಇಲ್ಲ, ಇದು ಲಾಕ್ ತೆಗಿಬೇಕು. ಲಾಕ್ ತೆಗೀರಿ. ಇದು ಅವ್ರ ಕಾಲದಲ್ಲೇ ಮಾಡಿಸಿದ್ದು. ಈ ರೂಮಲ್ಲಿ ಏನೂ ಬದಲಾವಣೆ ಮಾಡಿಲ್ಲ ನಾವು. ಇದು ಅವ್ರದ್ದೇ ಬೀರು ಇತ್ತು, ನಾನು ಆಕ್ಯುಪೈ ಮಾಡಿದ್ದೀನಿ. ಅವರು ಬಟ್ಟೆಗಳು ಸರ್ದು ನಿಮ್ಮ ತಂದೆಯವರು ಅವ್ರ ಸ್ವೆಟರು ಮತ್ತು ಅವ್ರ ಕೋಟು. ವಕೀಲರು ಬಂದರು. ಓಕೆ, ಹಾಗೆ ಇಟ್ಟಿದ್ದೀವಿ. ಎಲ್ಲ ಬೇರೆ ಎಲ್ಲ ಸಾಮಾನು ಕೊಟ್ವಿ, ಒಂದಿಷ್ಟು ಇರಲಿ ಅಂತ. ಮೇಲ್ಗಡೆ ಒಂದು ಇದು ತೆಗೆದ್ರೆ ಹಳೆ ರೇಡಿಯೋ ಇದೆ ನೋಡಿ ಸ್ನೇಹಿತರೆ. ಈ ಕೋಟ್ ಇದೆಯಲ್ಲ, ಸಾಹೇಬ್ರ ಕೋಟು, MP ಪ್ರಕಾಶ್ ಸಾಹೇಬ್ರದ್ದು. ದಿಸ್ ಇಸ್ ಡ್ಯಾಕ್ಸ್ DA ಅಂತ ಇದೆ. ದಿಸ್ ಇಸ್ ಮೇಡ್ ಇನ್ ಗ್ರೇಟ್ ಬ್ರಿಟನ್ ನೋಡಿ, ಲಂಡನ್ ಮೇಡ್ ಇನ್ ಗ್ರೇಟ್ ಬ್ರಿಟನ್. ಪ್ಯೂರ್ ನ್ಯೂ ಹುಲ್ದಿದು. ಸೂಪರ್. ಇಡ್ಲ ವಾಪಸ್ಸು. ಅದನ್ನು ತೆಗೆದ್ರೆ, ಮೊದಲು ತೆಗೆದ್ರೆ ಇದು ರೇಡಿಯೋ ಕಾಣುತ್ತೆ ನೋಡಿ. ಫಿಲಿಪ್ಸು ನೋಡಿ, ಆ ಕಾಲದ ಫಿಲಿಪ್ಸ್ ರೇಡಿಯೋ ಇದು. ನಿಮ್ಮ ತಂದೆ ಸಂಗೀತ ಪ್ರಿಯರು. ಅಲ್ಲ, ಇದು ಕೇಳ್ತಾ ಇದ್ರಲ್ಲ, ನ್ಯೂಸ್ ಎಲ್ಲ ಕೇಳ್ತಾ ಇದ್ರು. ಆಕಾಶವಾಣಿ ಅವಾಗೆಲ್ಲ ಇದು TV ಇರಲಿಲ್ವಲ್ಲ. ಹಳೆ ಮನೆಯಲ್ಲಿ ರೇಡಿಯೋ ಹಚ್ಕೊಂಡು ಕೇಳೋರು. ಇದೇ ರೇಡಿಯೋ. ಇದಕ್ಕೊಂದು ಇದು ಇತ್ತು, ತಾಮ್ರದ್ದು. ಇದು ಸಿಗ್ನಲ್ ರಿಸೀವ್ ಮಾಡೋಕ್ಕೆ ಆಂಟೆನಾ ಅಲ್ಲ, ಒಂದು ಇದ್ರ ಥರ ಇಷ್ಟಾಗಲ್ಲ ಅವಾಗ. ಅದಕ್ಕೆ ಏನು ಹೇಳ್ತಾರೆ, ಪಟ್ಟಿ ಥರ ಇತ್ತು, ರಿಸೀವರ್. ಅದನ್ನು ಕಟ್ಟಬೇಕಾಗಿತ್ತು ಮನೆ ಒಳಗೆ. ಇದರಿಂದ ಅದಕ್ಕೆ ಒಂದು ಇದು ಕಟ್ಟಿದ್ವಿ.
ಅವಾಗ ರಿಸೀವ್ ಮಾಡ್ತಾಯಿದ್ದು. ಇದರಲ್ಲೆಲ್ಲ ನಡೆದಿದ್ದು ನಾವು ಕೇಳಿಸ್ಕೊಂಡಿದ್ದೀವಲ್ಲ, ಹಾಡು, ಇದು ಕೃಷಿ ಇದ್ರದ್ದೆಲ್ಲ ಬರ್ತಿತ್ತಲ್ಲ, ಕೃಷಿ ವಾರ್ತೆ, ಆಮೇಲೆ ಕ್ರಿಕೆಟು ಎಲ್ಲ ಕೇಳಿದೆ. ಇದು ಬರಲಿಲ್ಲ ಅಲ್ಲ, ಪರ್ದೆ ಕಟ್ಟಕ್ಕೆ ಅದು. ಹಾಂ, ಸೊಳ್ಳೆ ಪರ್ದೆ ಕಟ್ಟಕ್ಕೆ ಇಲ್ಲಿಯವರೇ ಮಾಡಿಕೊಟ್ಟಿದ್ದು ಅದನ್ನು. ಅದೆಲ್ಲ ಅವ್ರಿಗೆ ಬಂದಿದ್ದು ತುಂಬ ಕಡಿಮೆ. ಅವ್ರಿಗೆ ಇನ್ನೊಂದೇನಾಗ್ತಾಯಿತ್ತು ಅಂದರೆ, ಓದೋ ಅಭ್ಯಾಸ ಭಾಳ ಇತ್ತಲ್ಲ, ಅವರು ರೈಲಲ್ಲಿ ಹೋದ್ರೇನು ಅದು ಒಂದು ಸಣ್ಣ ಲೈಟ್ ಇರ್ತಿದೆ, ರೈಲಲ್ಲಿ ಇರ್ತವೆ, ತಾವು ಅಷ್ಟೇ ಫೋಕಸ್ ಮಾಡಿ ನೋಡ್ಕೊಬೋದು, ಅದನ್ನ ಹಾಕ್ಕೊಂಡು ಓದೋರು. ಕಾರಲ್ಲಿದ್ದರೆ ಕಾರಲ್ಲಿ ಓದೋರು. ಆಮೇಲೆ ಎಷ್ಟು ಏರ್ಪೋರ್ಟ್ಗೆ ಹೋಗಿದ್ದಾರೆ ಅಲ್ಲೆಲ್ಲ ಒಂದು ಬುಕ್ ತಗೊಳ್ಳೋರು, ಅದು ಬುಕ್ ಇಟ್ಕೊಂಡು ಓದ್ಕೊಂಡು ಆ ಊರು ಮುಟ್ಟೋತ್ತಿಗೆ ಬುಕ್ ಮುಗಿಬೇಕು. ಹಾಗೆ ಇಲ್ಲೆಲ್ಲ ಬಂದಾಗ ರಾಜಕೀಯ ಒತ್ತಡದಲ್ಲಿ ಅವ್ರಿಗೆ ಓದೋಕ್ಕಾಗ್ತಿರ್ಲಿಲ್ಲಲ್ಲ, ಅವರು ಬಾತ್ರೂಮನ್ನು ತಮ್ಮ ಓದೋ ರೂಮ್ ಮಾಡ್ಕೊಂಬಿಟ್ಟಿದ್ರು. ಅದು ಬುಕ್ ತಗೊಂಡು ಬಾತ್ರೂಮ್ಗೆ ಹೋಗ್ಬಿಟ್ರು ಅಂದರೆ 1 ತಾಸು 2 ತಾಸು ಬರ್ತಾನೆ ಇರಲಿಲ್ಲ. ಹಂಗಾಗಿಯೇ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ನಮಗೆ ಗೊತ್ತಾಗಲಿಲ್ಲ. ಅವ್ರಿಗೆ ಕೋಲನ್ ಕ್ಯಾನ್ಸರ್ ಇತ್ತು. ಕೋಲನ್ ಕ್ಯಾನ್ಸರ್ ಇತ್ತು. ಅದು ಕ್ಯಾನ್ಸರ್ ಬಂದಿದ ಮೇಲೆ ಅವ್ರಿಗೆ ಬಾತ್ರೂಮ್ ಹ್ಯಾಬಿಟಲ್ಲಿ ಗೊತ್ತಾಗ್ಬಿಡುತ್ತೆ. ಭಾಳ ಹೊತ್ತು ಕೂತ್ಕೊಳ್ತಾರೆ ಅಥವಾ ಬ್ಲಡ್ ಹೋಗುತ್ತೆ, ಈ ಥರದ್ದು ಏನಾರ ಗೊತ್ತಾಗುತ್ತೆ. ಬಟ್ ಇವ್ರದ್ದು ನಮಗೇನಂದರೆ ಅವರ ಹ್ಯಾಬಿಟೇ ಆಗಿತ್ತು. ಹೋದರೆ ಬಾತ್ರೂಮ್ಗೆ ಹೋದರೆ 2 ತಾಸು ಅರ್ಧ ಗಂಟೆ ಬುಕ್ ಇಟ್ಕೊಂಡು ಹೋಗ್ಬಿಡೋರ. ಬೇರೆ ಟೈಮಲ್ಲಿ ಹೋದಾಗೂ ನಮಗೆ ಅದು ಗೊತ್ತಾಗಲಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಹೊಟ್ಟೆ ನೋವು ಬರ್ತಾ, ಯಾರ ಹತ್ರನೂ ಹಂಚ್ಕೊಳ್ಳಿಲ್ಲ ಅವರು ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ. ಯಾವಾಗೋ ಒಂದು ಸತಿ ಹೆಲ್ತ್ ಚೆಕಪ್ ಮಾಡಿಸಿದಾಗ ನಮಗೆ ಗೊತ್ತಾಯ್ತದು. ಅದಾಗಲೇ 4th ಸ್ಟೇಜಿಗೆ ಹೋಗ್ಬಿಟ್ಟಿತ್ತು, ಕ್ಯಾನ್ಸರ್ ಇದ್ದ. ಬಟ್ ಇದು ಎಲ್ಲ ಕೀಮೊಥೆರಪಿ ಎಲ್ಲ ಆದಾಗ ಚೆನ್ನಾಗಿ ಆಗಿದ್ದರು. ಆಮೇಲೆ ಸಡನ್ ಇದಾಯಿತು, ಕೊಲೆಪ್ಸ್. 1.5 ವರ್ಷ, 1.5-2 ವರ್ಷ, ಆಲ್ಮೋಸ್ಟ್ ಒಂದು 36 ಕೀಮೊಥೆರಪಿ, ತಿಂಗಳಿಗೆ 2 ಸೈಕಲ್ ಇರ್ತಿತ್ತು. ಬರ್ನಿಂಗ್ ಥರ ಆಪ್ರೇಟ್ ಮಾಡಿಸಿದ್ವಿ, ಎಲ್ಲ ಮಾಡಿದ್ವಿ. ಸ್ವಲ್ಪ ಅವ್ರು ಯಾವಾಗಲೂ ಅಂತಿದ್ರು, ಯಾಕೆ ಬಂತು ನಮ್ಮ ಶತ್ರುಗಳಿಗೂ ಈ ಕಾಯಿಲೆ ಬರಬಾರ್ದು ಅಂಥೇಳಿ. ಬೆಂಗಳೂರಲ್ಲಿ ಮಣಿಪಾಲ ಹಾಸ್ಪಿಟಲ್. ಹೌದು, ಅವ್ರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಕ್ಕಿಂತ ಮುಂಚೆನೂ ಒಂದು ಕಾಂಗ್ರೆಸ್ದು ಲಿಂಗಾಯತರದ್ದು ಒಂದು ಸಭೆ ಮಾಡಿ, ಶುಕ್ರವಾರ ಹಂಗೆ ಸಭೆ ಮಾಡಿ ರಾತ್ರಿ ಹೋಗಿ ಅಡ್ಮಿಟ್ ಆಗಿದ್ದು. ಫೆಬ್ರವರಿ 9. ಇಲ್ಲಿ ನಮಗೆ ಅವತ್ತು ಅಂದರೆ ಫೆಬ್ರವರಿ ಅಂದರೆ ಜನವರಿ 1 ನಾವು 30ನೇ ತಾರೀಕೆಲ್ಲ ಸೆಲೆಬ್ರೇಟ್ ಮಾಡಿ, ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡಿ ನಾವೆಲ್ಲ ಊರಿಗೆ ಹೊರಟಿದ್ವಿ. ಇಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ನೋಡಿ ಮತ್ತು ಕೆಳಗೆ ಬಂದು ಕಳಿಸಿ, ನನಗೆ ಈಗಲೂ ನೆನಪದು, ಲಾಸ್ಟ್ ನೆನಪು ಇಲ್ಲಿಂದ ಅವರು ನಮ್ಮನ್ನೆಲ್ಲ ಇದು ಮಾಡಿದರು ಅಂಥೇಳಿ. ಕೆಳಗೆ ತನಕ ಬಂದು ನಮಗೆಲ್ಲ ಕಾರ್ ಹತ್ತಿಸಿ ಹೋಗಿದ್ದು. ಈ ಮನೆಯಲ್ಲಿ ಲಾಸ್ಟ್ ನಮಗೆ ಜನವರಿ 2ನೇ ತಾರೀಕು 2011. ಅಲ್ಲಿ ಅದಾದಮೇಲೆ ನಾವಲ್ಲಿ ದೇಸಿ ಅಂತೇಳಿ ಒಂದು ತಗೊಂಡಿದ್ದೆ, ಓಪನ್ ಮಾಡಿದ್ವಿ, ಬಟ್ಟೆದು. ನಾನು ನಮ್ಮ ಅಕ್ಕ ಸೇರಿ ದೇಸಿ ಅಂಗಡಿ ಓಪನ್ ಮಾಡಿದ್ವಿ ಬೆಂಗಳೂರಲ್ಲಿ. ಇಲ್ಲ, ಇದು ಇದೆಲ್ಲ ಗಾಂಧಿ ಭವನ್ ಎದುರುಗಡೆ ಶಾರದಾ ಇದು ಇತ್ತು, ಸೇವಾ ಇದು ಸದನ, ಕುಮಾರ ಪಾರ್ಕಲ್ಲಿ. ಅಲ್ಲಿ ಓಪನ್ ಮಾಡಿದಾಗ ಅಪ್ಪಾಜಿಯವರು, MS ಸತ್ತು ಅವರು, ಶಿವರುದ್ರಪ್ಪ ಅವರು ಬಂದು ಉದ್ಘಾಟನೆ ಮಾಡಿದರು. ಹೌದು ಹೌದು ಹೌದು, ಅದು 14ನೇ ತಾರೀಕು. ಸೊ ನಮ್ಮ ಜೊತೆಗೆ ಕಾರ್ಯಕ್ರಮ ಮಾಡಿದ್ದಂದರೆ ಅದು ಲಾಸ್ಟ್ 14ನೇ ತಾರೀಕು ಸಂಕ್ರಾಂತಿ. ರಂಗಭಾರತಿ ಅದೇ 64ರಲ್ಲಿ ಸ್ಥಾಪನೆ ಆಯ್ತಲ್ಲ. ರಂಗಭಾರತಿ ಅದೇ ಕಲಾ ತಂಡದವರೆಲ್ಲ ಸೇರಿಕೊಂಡು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಸೊ ಹೇಗೆ ಸುಬ್ಬಣ್ಣ, ಸುಬ್ಬಣ್ಣ ಹೌದು ಹೆಗ್ಗೋಡ್ನಲ್ಲಿ ನೀನಾಸಂ ಕಟ್ಟಿದ್ರು. ಹೌದು, ಈ ಹಡಗಲಿ ಭಾಗದಲ್ಲಿ ಹೌದು MP ಪ್ರಕಾಶ್ ಅವರು ರಂಗಭಾರತಿ ಕಟ್ಟಿದ್ರು. 4 ನೀವು ಮುಖ್ಯವಾಗಿ ಹೇಳ್ಬೋದು. ಒಂದು ನೀನಾಸಂ, ಇನ್ನೊಂದು ಮೈಸೂರು ರಂಗಾಯಣ, 3ನೇದು ಸಾಣೆಹಳ್ಳಿ ಇದು ಸಂಚಾರಿ, ಇದು ಶಿವಸಂಚಾರ, 4ನೇದು ನಮ್ದು ರಂಗಭಾರತಿ ಅಂತ ಹೇಳ್ಬೋದು. ರಂಗಭೂಮಿಯ ತಂಡಗಳು ಮತ್ತು ರಂಗಭೂಮಿಯ ರೆಪರ್ಟರಿ. ಹೌದು, ಮಾಡಿದ್ದಾರೆ. ಒಂದು 2 ಏಡ್ಗಿ ಬಾಳಪ್ಪ ಅವ್ರ ಮಗ ನಟರಾಜ್ ಬಾಳಪ್ಪ ಅವರು ಒಂದ್ಸತಿ ಇದು ಮಾಡಿದ್ರು. ನಟರಾಜ್ ಅವರು ಒಂದ್ಸತಿ ತಂಡ ಕಟ್ಟಿ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ರು. ಆಮೇಲೆ ನಾವು ಪ್ರಯತ್ನ ಮಾಡಿದ್ವಿ, ಮೊನ್ನೆ ಇತ್ತೀಚೆಗೆ ತಂಡಗಳನ್ನ ಕರ್ಕೊಂಡು ಹೋಗಿದ್ವಿ. ಈಗ ಕಲೆ ಅಂದರೆ ನಾಟಕಕ್ಕೆ ಪ್ರೋತ್ಸಾಹ ಕೊಡೋರು ಕಡಿಮೆ ಆಗಿದ್ದಾರೆ. ಹಾಗಾಗಿ ನಮಗೆ ಅವ್ರನ್ನ ಸುಧಾರಿಸೋದು ಭಾಳ ಕಷ್ಟ ಆಗುತ್ತೆ. ರಂಗಭೂಮಿ ತಂಡ ಕಟ್ಟಬೇಕು ಅನ್ನೋ ಇತ್ತು. ಎಷ್ಟೋ ನಾಟಕಗಳು ಡೆಲ್ಲಿ ತನಕ ತಗೊಂಡು ಹೋಗಿದ್ದಾರೆ. ನಮ್ಮದು ಜೋಕುಮಾರ್ ಸ್ವಾಮಿನ ಡೆಲ್ಲಿನಲ್ಲಿ ಸ್ಪರ್ಧೆಗೆಲ್ಲ ಕರ್ಕೊಂಡು ಹೋಗಿದ್ರು. ಆಮೇಲೆ ಈಗಲೂ DDನಲ್ಲಿ ನಾಗಮಂಡಲ ಅಂತೇಳಿ ಬರುತ್ತೆ ಒಂದು ನಾಟಕ, ಗಿರೀಶ್ ಕಾರ್ನಾಡದನ್ನ ಇಲ್ಲಿ ಮಾಡಿಸಿದ್ರು. ನಮ್ಮದು ಬೆಲ್ಲದ ಕೊಟ್ರಪ್ಪ ಅಂತ ಇದ್ರು, ಅವರು ಅದರಲ್ಲಿ ಪಾತ್ರ ಮಾಡಿದ್ದಾರೆ. ಈಗ DDನಲ್ಲಿ ನಾಗಮಂಡಲ ಬಂತು ಅಂದರೆ ನಮ್ಮೂರಿಂದ ನಾಗಮಂಡಲ DD ರೆಕಾರ್ಡ್ ಆಗಿದೆ. ಅದು ಒಂದು ಕದಡಿದ ನೀರು
ಜಿ ಬಿ ಜೋಶಿ ಅವ್ರದ್ದು. ಆಮೇಲೆ ಇವ್ರದ್ದು ಜಯಂತ್ ಕಾಯ್ಕಿಣಿ ಅವ್ರದ್ದು ಜೊತೆಗಿರೋ ಚಂದಿರ್, ನಮ್ಮ ಇವರು ಹುಲ್ಗೆಪ್ಪ ಕಟ್ಟಿ ಮನೆಯವರು ಇದು ಮಾಡಿದ್ದು. ಹೌದು. ಆಮೇಲೆ ಇದು ಇದೆಯಲ್ಲ ನಮ್ಮದು ಹೊಲ ಇದೆಯಲ್ಲ, ಅಲ್ಲಿ ಒಂದು ಹಳೆ ಬಾವಿ ಇದೆ. ಹಳೆ ಬಾವಿ ಮೇಲೆ ರಂಗ ಕಟ್ಟಿ ಎಲ್ಲ ಕಂಬಗಳು ಕಟ್ಟೆಗಳನ್ನ ಎಲ್ಲ ಕಟ್ಟಿ ಅಪ್ಪಾಜಿದು ಸೂರ್ಯ ಶಿಕಾರಿ ಅಂತೇಳಿ ಒಂದು ನಾಟಕ. ಹೌದು, ಎಂ ಪಿ ಪ್ರಕಾಶ್ ಅವರು ಸೂರ್ಯ ಶಿಕಾರಿ ಅಂತ ಅದ್ಭುತವಾದ ನಾಟಕ ಬರೆದಿದ್ದಾರೆ. ಆ ನಾಟಕನ ಇಲ್ಲಿ ಪಾತ್ರ ಇದು ಆಡಿಸಿದ್ರು, ಪ್ರದರ್ಶನಗೊಂಡಿತ್ತು ಇಲ್ಲಿ. ಅದೇ ಹುಲ್ಗೆಪ್ಪ ಕಟ್ಟಿ ಮನೆಯವರೇ ಮಾಡಿದ್ರು. ಇಲ್ಲೇನೆ ತೋಟದಲ್ಲೇ ಮಾಡಿದ್ವಿ ನಾವು, ತೋಟದ ಪರಿಸರದಲ್ಲೇ ಬಳಸ್ಕೊಂಡೆ ಆ ಬಾವಿ. ಹೌದು ಹೌದು, ಅದನ್ನು ಮಾಡ್ಕೊಂಡಿದ್ವಿ. ಅದು ಆ್ಯಕ್ಚುಲಿ ಉತ್ಪಾಲ್ ದತ್ ಅಂತೇಳಿ ಹಿಂದಿ ಫಿಲ್ಮ್ ಆ್ಯಕ್ಟ್ರು, ತುಂಬ ಫೇಮಸ್ ಇದ್ದರು ಅವರು. ತಮ್ಮ ಕಾಮಿಡಿ ಫಿಲ್ಮ್ಸ್ಗಳು ಭಾಳ ಮಾಡ್ತಾಯಿದ್ರು, ಅಮಲ್ ಪಾಲಕರ್ ಅವ್ರ ಜೊತೆಗೆಲ್ಲ. ಆ ವ್ಯಕ್ತಿ ಒಂದು ಹಂಟಿಂಗ್ ದ ಸನ್ ಅಂತೇಳಿ ನಾಟಕ ಬರೆದಿರ್ತಕ್ಕಂಥದ್ದು. ಆ ಹಂಟಿಂಗ್ ದ ಸನ್ನೇ ಅಪ್ಪಾಜಿ ಟ್ರಾನ್ಸ್ಲೇಟ್ ಮಾಡಿ ಸೂರ್ಯ ಶಿಕಾರಿ ಅಂತ ಮಾಡಿದ್ದು. ಸೂರ್ಯ ಶಿಕಾರಿ ಒಂದು ಅದ್ಭುತವಾದಂತಹ ಕಥೆಯನ್ನು ಉಳಿರ್ತಕ್ಕಂಥದ್ದು. ಅದೇನಂದರೆ ಆ ಕಾಲದಲ್ಲಿ ಸಮುದ್ರಗುಪ್ತನ ಕಾಲಕ್ಕೆ ಆ ಘಟನೆಯನ್ನು ಹೇಳ್ತಾ ಹೋಗ್ತಕ್ಕಂಥದ್ದು. ಅದು ಕಲ್ಲಣ ಅಂತೇಳಿ ಒಬ್ಬ ಸನ್ಯಾಸಿ ಭೂಮಿ ದುಂಡಗಿದೆ ಅಂತ ಹೇಳ್ತಾನೆ. ಅವರು ಒಪ್ಪಲ್ಲ, ಭೂಮಿ ದುಂಡಗಿಲ್ಲ, ಭೂಮಿ ಚಪ್ಪಟೆಯಾಗಿದೆ ಅಂತ. ಆ ಕತೆ ಹಾಗೆ ನಡ್ಕೊಂಡು ಹೋಗುತ್ತೆ. ಇದು ಗುಲಾಮ ಪದ್ಧತಿ ಅದು ಇದನ್ನೆಲ್ಲ ಹೇಗೆ ನಡೀತಾ ಇತ್ತು ಏನು ಅಂತೆಲ್ಲ, ಅವ್ರಿಗೆ ಹೆಂಗೆ ಹಿಂಸೆ ಆಗ್ತಿತ್ತು ಅಂತ ಕತೆ ಹೇಳ್ಕೊತ ಹೋಗುತ್ತೆ. ಅಲ್ಲಿ ಲಾಸ್ಟಿಗೆ ಅವ್ರಿಗೆ ಕಲ್ಲಣನ ನಾಲ್ಗೆನೇ ಕಟ್ ಮಾಡಿಸ್ಬಿಡ್ತಾರೆ, ಭೂಮಿಗೆ ದುಂಡಗಿದೆ ಅಂತ ಹೇಳಿದಕ್ಕೆ. ಹಾಂ, ರಾಜ ಒಪ್ಕೊಳ್ತಾನೆ ಭೂಮಿ ದುಂಡಗಿದೆ ಇರ್ಬೋದು ಅನ್ನೋದು, ಬಟ್ ಪ್ರಜೆಗಳಿಗೆ ಹೇಳೋಕ್ಕಾಗಲ್ಲ ಅಲ್ಲ. ಮತ್ತು ಇವನಿಂದನೇ ಕಲ್ಲಣದಿಂದನೇ ಹೇಳಿಸ್ಬೇಕು ಅಂತೇಳಿ ಅವ್ನು ನಾಲ್ಗೆ ಕಟ್ ಮಾಡಿ ಕರ್ಕೊಂಬಂದ್ಬಿಟ್ಟು ಪ್ರಜೆಗಳನ್ನೆಲ್ಲ ಸೇರಿಸಿ ಭೂಮಿ ದುಂಡಗಿದೆ ಅಲ್ಲ ಹೇಳು, ಆದರೆ ಅವ್ನಿಗೆ ನೋವಿನಿಂದ ಹ್ಞೂ ಅನ್ನೋಗೆ ನೋಡು ಹ್ಞೂ ಅಂದ ಅಂಥೇಳಿ ಕತೆ ಮುಗಿಸ್ತಾರೆ. ಅದ್ಭುತವಾಗಿರ್ತಕ್ಕಂಥ ನಾಟಕ ಅದು. ಎಂತ ಸೂಕ್ಷ್ಮ ಇದೆ ಅದರಲ್ಲಿ. ಹೌದು, ಆಳುವವರಿಗೆ ಸತ್ಯ ಅಂತ ಅನ್ಸ್ಕೊಂಡ್ರು ಜನಕ್ಕೋಸ್ಕರ. ಹೌದು ಹೌದು. ಅವ್ನು ನಾಲ್ಗೆ ಅವ್ನು ಮಾತಾಡೋಕ್ಕೆ ಬಂದರೆ ನಾಲ್ಗೆ ಇದ್ರೆ ತಾನೇ ಅವನು ಪ್ರಚಾರ ಮಾಡೋದು, ಅದಕ್ಕೆ ನಾಲ್ಗೆನೇ ಕಟ್ ಮಾಡಿಸ್ಬಿಡ್ತಾರೆ. ಅದರಲ್ಲಿ ಒಂದು ಪ್ರೇಮ ಪ್ರಸಂಗನೂ ಬರುತ್ತೆ, ಎಲ್ಲ ತುಂಬ ಚೆನ್ನಾಗಿದೆ ಅದು. ಆಮೇಲೆ ಮಕ್ಕಳು, ಸಣ್ಣ ಮಕ್ಕಳನ್ನ ಹೇಗೆ ಜೀತ ಪದ್ಧತಿಗೆ ತಗೊಳ್ತಾರೆ, ಅವ್ರಿಗೆಲ್ಲ ಕೈಗೆ ಕಾಲಿಗೆ ಎಲ್ಲ ಹೇಗೆ ಬೇಡಿ ಹಾಕಿರ್ತಾರೆ. ಅದರಲ್ಲಿ ಒಂದು ಹಾಡಿದೆ, ಕಂದನೇ ಮುಂದೆ ಬೆತ್ತಲೆ, ನನಗೆ ಬರಲ್ಲ. ತಾಯಿಯ ಮುಂದೆನೇ ಮಗನ ಬೆತ್ತಲೆ ಮಾಡಿದ, ಕಂದನ ಮುಂದೆ ತಾಯಿನ ಬೆತ್ತಲೆ ಮಾಡಿದ್ರು ಅಂಥೇಳಿ. ಎಂಥ ಕ್ರೂರಿ ಸಮಾಜ ಇದೆ ಇದು. ಸಣ್ಣ ಮಗನ ನಿಲ್ಲಿಸ್ಕೊಂಡು ಆ ತಾಯಿನ ಬೆತ್ತಲೆ ಮಾಡ್ತಾರೆ ಅಲ್ಲಿ ಒಂದು ಸೀನಲ್ಲಿ. ಆ ಹಾಡು ತುಂಬ ಇದ್ದಾರೆ, ನಮ್ಮವ್ರು ಹಾಡು ಹೇಳೋರಿದ್ದಾರೆ, ಆ ಹಾಡನ್ನು ಹೇಳೋರಿದ್ದಾರೆ, ಕಲಾವಿದರಿದ್ದಾರೆ. ಅಂದರೆ ನೋಡಿ, ರಂಗಭೂಮಿ ಕೂಡ ನನಗನ್ಸೋದು ಈ ರಂಗಭೂಮಿ ಸಿದ್ಧಾಂತ ಮತ್ತು ರಂಗಭೂಮಿಯ ತತ್ವ ಇದೆಯಲ್ಲ, ಎಂ ಪಿ ಪ್ರಕಾಶ್ ಅವರ ಸಮಾಜವಾದದ ನಂಬಿಕೆ ಇರ್ತಲ್ಲ, ಅದಕ್ಕೆ ಪೂರಕ ಅಂತ ಬಹುಶಃ ರಂಗಭೂಮಿ ಜಾಸ್ತಿ ಅಂಥದ್ದೇ ಮಾಡ್ತಾಯಿದ್ರು. ಆಮೇಲೆ ಗಿರೀಶ್ ಕರ್ನಾಟಕದ ಭಾಳ ಮಾಡ್ತಾಯಿದ್ರು, ಹೈವಾದನ ಆಗಿರ್ಬೋದು, ಅಗ್ನಿ ಮತ್ತು ಮಳೆ ಆಗಿರ್ಬೋದು, ಅವನ್ನೆಲ್ಲ ಬೆಂಗಳೂರಲ್ಲಿ ಮಾಡೋಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಅಗ್ನಿ ಮತ್ತು ಮಳೆನ ಮಾಡಿಸಿದ್ದಾರೆ. ನಮಗೆ ಎಷ್ಟು ಪ್ರಬುದ್ಧರನ್ನಾಗಿ ಮಾಡಿದ್ದಾರೆ ಇಲ್ಲಿ ಆಡಿಯನ್ಸ್ನ ಅಂದರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿಗೆ ಕರ್ಕೊಂಬಂದಿದ್ದಾರೆ. ಅಗ್ನಿ ಮತ್ತು ಮಳೆ ಅಷ್ಟು ಈಸಿಯಾಗಿ ಅರ್ಥ ಆಗೋ ಅಂಥದ್ದಿಲ್ಲ. ಹೌದು ಹೌದು ಹೌದು. ಆದರೆ ಇವರು ಸಂಗಣ್ಣವ್ರದ್ದು ಹೇಳ್ತಾ ಇದ್ವಲ್ಲ, ಚಿಕ್ಕಟೇರಿ ಸಂಗಣ್ಣ ಅವ್ರದ್ದು ಮುದೇನೂರು ಸಂಗಣ್ಣ ಅಂತಾರೆ. ಮುದೇನೂರು ಇಲ್ಲಿಂದಾನೆ ಹತ್ತಿರ ಇದೆ. ಅವ್ರು ಯಾವ ಕಾರಣಕ್ಕೆ ಚಿಕ್ಕಟೇರಿಗೆ ಹೋದ್ರು ನಮ್ಗೆ ಗೊತ್ತಿಲ್ಲ. ಚಿಕ್ಕಟೇರಿಯಲ್ಲೇ ಅವ್ರ ಮನೆಯಲ್ಲೆಲ್ಲ ಇದ್ರಲ್ಲ, ಇವರು ಹೋಗ್ತಾಯಿದ್ರು. ಚಂದ್ರಶೇಖರ್ ಕಂಬಾರ್ ಅವರು PhD ಮಾಡಬೇಕಾದ್ರೆ ಇಲ್ಲಿ ಬಂದು ಅಪ್ಪಾಜಿನ ಕರ್ಕೊಂಡು ಮುದೇನೂರು ಸಂಗಣ್ಣನ ಹತ್ರ ಹೋಗ್ತಾಯಿದ್ರು. ಆ ತಿರುಗಾಟ, ಅವು ಒಡನಾಟ ಎಲ್ಲ ಅಪ್ಪಾಜಿಗೆ ಬೇರೆ 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 ಹಿನ್ನೆಲೆನ ಕೊಟ್ಟರು. ಅವರು ಓಡಾಡಿದ್ದು ನೋಡಿ ನಾವು ಒಂದು ಸ್ವಲ್ಪ ಅವರಿಂದ ತಗೊಂಡಿದ್ದೀವಿ ಅಷ್ಟೇ. ಗ್ರೇಟ್, ವೆರಿ ನೈಸ್. ನೋಡಿ, ಇಲ್ಲಿ ಗಮನಿಸ್ಬೋದು, ಒಂದು ಭಾಳ ಅಪರೂಪದ ಫೋಟೋ ಇದೆ ಎಂ ಪಿ ಪ್ರಕಾಶ್ ಸಾಹೇಬ್ರದ್ದು. ನೋಡಿ, ಅವರೇ ಸ್ವತಃ ಬಣ್ಣ ಹಚ್ಚಿ ಅಭಿನಯಿಸೋಕೆ ಮುಂಚೆ ತಯಾರಾಗಿರೋ ಫೋಟೋ ನೋಡಿ. ಸೊ ಇಟ್ ವಾಸ್ ಅನ್ ಆ್ಯಕ್ಟರ್ ಆಲ್ಸೋ. ಹೌದು, ಅವರು ಏನಂತಾರೆ ನಿರ್ದೇಶಕರು. ಈಗ ಅಂದರೆ ಜೋಕುಮಾರ್ ಸ್ವಾಮಿ ಮತ್ತು ಇದು ಇತ್ತಲ್ಲ ಸಂಗೆಬಾಳ, ಅದರಲ್ಲಿ ಸೂತ್ರಧಾರನ ಅಂದರೆ ಇದೂ ಮಾಡ್ತಿದ್ರು, ಸೂತ್ರಧಾರನ ಪಾಠ ಮಾಡ್ತಾಯಿದ್ರು. ನಾನು ಎಲ್ಲೋದಾಗೂ ಅದು ಹೇಳ್ತಾ ಇರ್ತೀನಿ. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸದ್ದು ಗದ್ಲ ಮಾಡಬೇಡ್ರಿ ಆಟದೊಳಗ. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸದ್ದು ಗದ್ಲ ಮಾಡಬೇಡ್ರಿ ಆಟದೊಳಗ. ಈ ಹಾಡು ಅದು ಸೂತ್ರಧಾರದ, ಅಂದರೆ ಸಂಗೆಬೆಳಗ್ಗೆ ಹೇಳ್ತಾಯಿದ್ರು. ಜೋಕುಮಾರ್ ಸ್ವಾಮಿಗೆ ಮತ್ತೊಂದು ಹಾಡು ಆ ಥರ. ಆಮೇಲೆ ಇಲ್ಲಿ ಜೋಕುಮಾರನ ಆಳಲು ಎಲ್ಲ ಮಾಡ್ತಾರೆ. ಈ ಪರಿಸರದಲ್ಲಿ ಜೋಕುಮಾರನ ಕರ್ಕೊಂಡ್ಬಂದು ಹಾಡು ಹೇಳೋದೆಲ್ಲ ಇದೆ ಪದ್ಧತಿ, ಆ ಕಲ್ಚರ್ ಇದೆ ಇಲ್ಲಿ. ಅದು ಚರಗ ಚೆಲ್ಲೋದಾಗಿರ್ಬೋದು, ಅದು ಏನು ಗಣಪತಿ ಅಂದರೆ ವಿಸರ್ಜನೆ ಆದಮೇಲೆ ಇವರು ಹುಟ್ಟುತ್ತಾರೆ.
ಆಮೇಲೆ ಜೋಗಪ್ಪನ ಅಳಲಲ್ಲಿ ಸತ್ತು ಹೋಗ್ತಾನೆ ಅಂತ. ಅಲ್ಲಿಂದ ಅವರು ಚರಗ ತಂದು ಹೊಲಕ್ಕೆಲ್ಲ ಹಾಕ್ತಾರೆ, ಹುಲ್ಸಾಗಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತ. ಆ ಎಲ್ಲದನ್ನು ಅವರು ಹಳ್ಳಿ ಪರಿಸರದಿಂದ ಬೆಳೆದಿದ್ದರಿಂದ ಅಪ್ಪಾಜಿಯವ್ರಿಗೆ ಜಾನಪದದಲ್ಲೇ ಆಸಕ್ತಿ ಇತ್ತು. ಈ ವಿಜಯನಗರ ಸಾಮ್ರಾಜ್ಯದ ಎಲ್ಲ ನೋಡಿದ್ರು ಇತಿಹಾಸದ ಮೇಲೆ ಆಸಕ್ತಿ ಇತ್ತು, ರಾಜಕೀಯ ಮನೆಯಲ್ಲೇ ಇತ್ತು, ರಾಜಕೀಯದ ಮೇಲೆ ಆಸಕ್ತಿ ಇತ್ತು. ಹೀಗೆ ಎಲ್ಲ ಮಗ್ಗಲಲ್ಲಿ ಅವರು ಒಟ್ಟಾರೆ ಜೀವನ ಪ್ರೀತಿ ಇದ್ದ ಮನುಷ್ಯ. ಹೌದು, ಜೀವನದ ಮೇಲೆ ಪ್ರೀತಿ ಇದ್ದಂಥ ಮನುಷ್ಯ. ಲಾಸ್ಟ್ ತನಕನೂ ಅವರು ಡೆತ್ ಬೆಡ್ಡಲ್ಲಿ ಏನು ICUನಲ್ಲಿ ಇದ್ದರು, ಅವತ್ತು ಕೂಡ ನನಗೆ ಬುಕ್ ಬೇಕು ಕೊಡಿ ಅಂತ ನಮ್ಮ ತಾಯಿನ ಕೇಳಿದ್ದು. ಓದ್ತೀನಿ, ಬುಕ್ ಓದ್ತೀನಿ. ಕನ್ನಡಕನೂ ವಾರ್ಡಲ್ಲೇ ಇಟ್ಟಿದ್ವಿ. ಕನ್ನಡಕ ಮತ್ತು ಬುಕ್ ತಂದು ಕೊಡ್ರಿ, ನಾನು ಓದಬೇಕಿಲ್ಲಿ ಅಂತಂದ್ರೆ. ಎಷ್ಟು ವರ್ಷ ತೀರ್ಕೊಂಡ್ರು? 70. ಅಂದರೆ 2011. ಹಾಂ. ಓ, ಅಂದರೆ ಅವ್ರು ತೀರ್ಕೊಂಡೆ 15 ವರ್ಷ ಆಗೋಯ್ತು. ಆದರೂ ಈ ಊರವ್ರು ಯಾರೂ ಮರ್ತಿಲ್ಲ ಅವ್ರು. ಪ್ರಕಾಶ್ ವಕೀಲರು. ಹೌದು, ವಕೀಲರು. ಇತ್ತೀಚೆಗೆ ಬಂದಿರೋ ಹುಡುಗರು ಸಾಹೇಬ್ರು ಅಂತ ಕರಿತಾಯಿದ್ರು, ಬಟ್ ಅವರೆಲ್ಲ ಪ್ರಕಾಶ್ ವಕೀಲರು ಅಂತಲೇ ಕರಿತಾಯಿದ್ರು. ಆ್ಯಂಡ್ ನೋಡಿ, ರಾಜಕಾರಣ ಅಂತ ಅಂದ ತಕ್ಷಣ ನಾವೇನು ಯೋಚನೆ ಮಾಡ್ತೀವಿ, ಗಂಡಿ ಹಣ ಮಾಡಿಬಿಡ್ತಾರೆ, ಆಸ್ತಿ ಇದು ಮಾಡಿಬಿಡ್ತಾರೆ, ಲಂಚ ಹೊಡೆದು ಈ ಥರದ್ದು ಏನೋ ಒಂದು ಜನಕ್ಕೆ ಮಾತಾಡ್ತಾರೆ, ಕೇಳ್ತೀವಿ. ಅನೇಕ ಹಗರಣಗಳು ಬಯಲಾಗ್ತವೆ. ಬೈ ಚಾನ್ಸ್ ನಿಮ್ಮ ತಂದೆ ಈ ಸಾಂಸ್ಕೃತಿಕ ನಾಯಕತ್ವ ಅಥವಾ ಅದ್ರ ಬಗ್ಗೆ ಆಸಕ್ತಿ, ರಂಗಭೂಮಿ, ಸಾಹಿತ್ಯ ಇದನ್ನೆಲ್ಲ ಬೇಡ, ನಾನು ಹಣನೇ ಮಾಡ್ತೀನಿ ಅಂತ ನಿಂತಿದ್ರೆ ಬಹುಶಃ ಸಿಕ್ಕಾಪಟ್ಟೆ ಅಲ್ಲ, ಅವ್ರಿಗೆ ಆ ಸಮಸ್ಯೆ ಹಣದ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಒಂದು ಅವರು ಗೌಡ್ರ ಮನೆ ಆಗಿದ್ದರಿಂದ ಅವ್ರಿಗೆ ಹಯನ, ದೊಡ್ಡ ಒಂಥರ ಜಮೀನ್ದಾರ ಥರನೇ ಜನ ಕಾಲಿಗೆ ಕೈಗೊಬ್ಬರ ಆಳುಗಳು ಇದೆಲ್ಲ ಅನುಭವಿಸಿದ್ರಲ್ಲ, ಬೇಡ ಅನಿಸಿತ್ತೋ ಏನೋ ಅವ್ರಿಗೆ. ಸಾಕು ನಾವು ಜನಸಾಮಾನ್ಯರಾಗೇ ಇರೋಣ, ಅಥವಾ ವಿದ್ಯಾವಂತರಿದ್ದವ್ರಿಗೆ ಒಂದು ಸ್ವಲ್ಪ ಸಂಕೋಚ ಇರುತ್ತೆ, ನಾಚಿಕೆ ಸ್ವಭಾವ ಇರುತ್ತೆ, ಕಲ್ತಿರ್ತಾರಲ್ಲ, ಬೇರೆ ಥರ ಬಂಡತನ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಅದು ಬೇಕಾಗಿಲ್ಲ ಅನ್ನಿಸ್ತು. ಬೇಕಾಗಿಲ್ಲ. ಹೌದು ಹೌದು. ಇಲ್ಲ, ಅವ್ರದ್ದು ಯಾವುದು ಆ ಥರದ ಇಲ್ಲ. ಅವರು ಕನ್ನಡ ನಾಡಿನ ಸಾಂಸ್ಕೃತಿಕ ಲೋಕದ ಗಣ್ಯರೆಲ್ಲರನ್ನು ಅನೇಕರನ್ನು ಬೆಳೆಸಿದಂಥವ್ರು. ಹೌದು. ಇವತ್ತಿನ ಖ್ಯಾತನಾಮರು ಅನೇಕರು ಹೌದು, ಅವರ ಆಶ್ರಯ ಇದೆ ಅವರಿಗೆ. ಹೌದು, ತುಂಬ ಜನಕ್ಕೆ ಅವರು ಇದು ಮಾಡಿದ್ರು. ಮತ್ತು ಉತ್ತರ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಕೂಡ ಕೊಳ್ಳೇಗಾಲ ತನಕನೂ ಅಪ್ಪಾಜಿಯವ್ರಿಗೆ ಪರಿಚಯ ಇರ್ತಕ್ಕಂಥ ಕಾರ್ಯಕರ್ತರು ಇದ್ದರು. ಆದರೆ ಅವರು ಮೂಲತಃ ಆ್ಯಕ್ಚುಲಿ ನಮ್ಮ ತಾತ ಕಾಂಗ್ರೆಸ್ ಆಗಿದ್ದರು ಕೂಡ ಅಪ್ಪಾಜಿಯವರು ಸಮಾಜವಾದದ ಹಿನ್ನೆಲೆಯಿಂದ ಜನತಾ ಪಕ್ಷಕ್ಕೆ ಬಂದುಬಿಟ್ರು. ಅವ್ರಿಗೆ ಲೋಹಿಯ ಪ್ರಭಾವ, JP ಪ್ರಭಾವ ಮತ್ತು ನಮ್ಮ ಶಾಂತವೀರ ಗೋಪಾಲ್ಗೌಡ್ರ ಪ್ರಭಾವ ಇವೆಲ್ಲದರಿಂದ, ಮತ್ತು JH ಪಾಟೀಲ್ ಅವರು ಹೇಳಲೇಬೇಕು, ಮತ್ತು ರಾಮಕೃಷ್ಣ ಹೆಗ್ಡೆ ಅವರು. ರಾಮಕೃಷ್ಣ ಹೆಗ್ಡೆ ಅವರು ನಮ್ಮ ತಾತ ಪರಿಚಯ ಇದ್ದರು ಅನಿಸುತ್ತೆ. ಅಪ್ಪಾಜಿ ಒಂದೇ ಸತಿ ಫಸ್ಟ್ ಟೈಮ್ MLA ಆದ ತಕ್ಷಣ ಮಿನಿಸ್ಟರ್ ಮಾಡಿದ್ರು. 83ರಲ್ಲಿ. ರಾಮಕೃಷ್ಣ ಹೆಗ್ಡೆ 83ನಲ್ಲಿ. 48ಅಲ್ಲಿ ನಿಂತ್ಕೊಂಡಿದ್ರು. ಇದೆ ಜನತಾ ದಳದಿಂದನೇ, ಜನತಾ ಪಕ್ಷದಿಂದನೇ ನಿಂತಿದ್ರು. 78ಅಲ್ಲಿ. ಅವಾಗ ಸೋತರು. ಕರಿಬಸವನಗೌಡರು ಅಂಥೇಳಿ ಅವ್ರಿಗೆ, ಕೋಗ್ಲಿ ಕರಿಬಸವನಗೌಡರು ಅಂತ ಅವ್ರು ಗೆದ್ದರು. ಅಪ್ಪಾಜಿ ಸೋತರು. ಆದರೆ 83ರಲ್ಲಿ ಆದ ತಕ್ಷಣ ಅವ್ರು ಸಾರಿಗೆ ಮಂತ್ರಿ ಆಗಿದ್ರು, ರಾಜ್ಯ ಸಚಿವರು. ಅಂದರೆ ನಮ್ಮೂರಿಗೆ ಒಂದು ಬಸ್ ಇರಲಿಲ್ಲ. ಒಂದು ಬಸ್ ಇತ್ತು ಮಾಗ್ಲಿಕ್ಕೆ ಹೋಗೋದು. ಬೆಂಗಳೂರಿಂದ ಬರಬೇಕಾದ್ರೆ ಅದು ಒಂದೇ ಬಸ್. ಇಲ್ಲ ನೀವಿಲ್ಲ ಆದರೆ ಹರಪನಹಳ್ಳಿಯಲ್ಲಿ ಇಟ್ಕೊಂಡು ಒಂದು ಯಾವುದಾದ್ರೂ ಲಾರಿನೋ ಅಥವಾ ಯಾವ್ದಾರು ಗಾಡಿನೋ ಹತ್ಕೊಂಡು ಬರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಅಂಥ ಊರಿಗೆ ಒಂದು ಬಸ್ ಸ್ಟ್ಯಾಂಡು ಮತ್ತು ಡಿಪೋ ಮಾಡಿದರು. ಡಿಪೋ ಮಾಡಿದ್ಮೇಲೆ ಇಲ್ಲಿಂದನೇ ಬಸ್ಗಳು ಹೋಗೋಕ್ಕೆ ಸ್ಟಾರ್ಟ್ ಆದವು. ಇಲ್ಲೇ ಬರಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ, ವಯಸ್ಸಾದವ್ರಿಗೆ ಬಸ್ ಪಾಸ್ ಮಾಡಿಸಿದ್ದು ಅಪ್ಪಾಜಿಯವ್ರ ಟೈಮಲ್ಲೇ. ಹೌದು 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 ಹೌದು. MP ಪ್ರಕಾಶ್ ಅವರು 83ನಲ್ಲಿ ಅವರ ಸಾರಿಗೆ ಸಚಿವರಾದಾಗ ಮಾಡಿದ್ದು ಫಸ್ಟ್ ಇನ್ ಕರ್ನಾಟಕ. ಹೌದು ಹೌದು. ಅದು ಒಂದು. ಆಮೇಲೆ ನಮ್ಮಮ್ಮ ಇದು ಇದೆಯಲ್ಲ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಅವಾಗ ಇಡೀ ಇದರೊಳಗೆ ಬೆಂಗಳೂರು ಹೆಬ್ಬಾಳು ಬಿಟ್ಟರೆ, JKVK ಬಿಟ್ಟರೆ ಬೇರೆ ಕಡೆ ಎಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇರಲಿಲ್ಲ. ಅದು ಅಪ್ಪಾಜಿಯವರು ಕೃಷಿ ಸಚಿವರಾಗಿದ್ದಾಗ ಧಾರವಾಡದಲ್ಲಿ ಯೂನಿವರ್ಸಿಟಿ ಮಾಡಿದ್ರು. ಆಮೇಲೆ ಈಗ ನೀವೆಲ್ಲ ಇದು ಹೇಳ್ತಿರಲ್ಲ, ಸ್ವಚ್ಛ ಭಾರತ್ ಅದಿದು ಅಂತ. ಅಪ್ಪಾಜಿಯವರು ಸ್ವಸ್ಥ ಗ್ರಾಮ ಯೋಜನೆ ಮತ್ತು ನಿರ್ಮಲ ಕರ್ನಾಟಕ ಅಂತ ಮಾಡಿದ್ರು. ನಿರ್ಮಲ ಕರ್ನಾಟಕ ಆದರೆ ಮನೆಯಲ್ಲಿ ಕಕ್ಕಸ್ಕೊಂಡು ಇರಬೇಕು ಅಂತ. ಹೌದು, ಪ್ರತಿಯೊಬ್ಬರು ಇರಬೇಕು ಅಂತೇಳಿ. ಹಂಗಾಗಿ ಇವರು ಲಂಕೇಶ್ ಅವರು ವಿಡಂಬನಾತ್ಮಕವಾಗಿ ಕಕ್ಕಸ್ ಪ್ರಕಾಶ್ ಅಂತ ಒಂದು ಆರ್ಟಿಕಲ್ ಬರೆದಿದ್ರು ಲಂಕೇಶಲ್ಲಿ. ಶಾಮಣ್ಣ ಅವರು ಯಾವಾಗಲೂ ಹೇಳ್ತಾಯಿದ್ರು, ನೀವು ಮಾಡ್ತಾ ಇರೋದು ಭಾಳ ಒಳ್ಳೆ ಕೆಲಸ ಇದೆ, ಇಂಥವು ಎಷ್ಟೋ ಜನಕ್ಕೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಮತ್ತು ಆಮೇಲೆ ಅಪ್ಪಾಜಿ ಯಾವಾಗಲೂ ಹೇಳೋರು, ನೀವು ಯಾವ್ದಾರು ಹಳ್ಳಿಗೆ ಬರಬೇಕು ಅಂದರೆ ನಿಮಗೆ ಕಣ್ಣು ಬೇಕಾಗಿಲ್ಲ, ಮೂಗಿದ್ರೆ ಸಾಕು ಅಂತ.
ಅಂದರೆ ನೀವು ಎಲ್ಲರೂ ಹೊರಗಡೆನೇ ಕುಂದಿರೋದು ಬಹಿರ್ದಶೆಗೆ. ಹೌದು ಹೌದು. ಅಲ್ಲ ಪ್ಯಾಕೇನಿನೇ ಇಲ್ಲ, ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಹಳ್ಳಿಯಿಂದ ಹೊರಗಡೆ ಕುತ್ಕೋಬೇಕಾಗಿತ್ತು ಬೆಳಿಗ್ಗೆ ಸಾಯಂಕಾಲ. ಹೆಣ್ಮಕ್ಳಿಗಂತೂ ತುಂಬ ಕಷ್ಟದ ಪರಿಸ್ಥಿತಿ ಅದನ್ನು ಯಾವಾಗಲೂ ಅಪ್ಪಾಜಿ ಹೇಳೋರು, ನೀವು ಹೆಣ್ಮಕ್ಳು ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಸೂರ್ಯ ಮುಳುಗಿದ ಮೇಲೆ ನೀವು ಹೊರಗಡೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಯಾರಿಗಾದ್ರೂ ಹೆಲ್ತ್ ಇಶ್ಯೂ ಇದ್ದರೆ ಅಥವಾ ಗರ್ಭಿಣಿಯರಿದ್ದರೆ ಊರಿಂದ ಹೊರಗಡೆ ನಡ್ಕೊಂಡು ಹೋಗಬೇಕಾಗಿತ್ತು. ಆ ಪರಿಸ್ಥಿತಿ ಎಲ್ಲ ನೋಡಿ ಅಪ್ಪಾಜಿಯವರು ಅದು ಹೇಳಿದ್ನಲ್ಲ, ನೀವು ಯಾವ್ದಾರ ಗ್ರಾಮಕ್ಕೆ ಎಂಟ್ರಿ ಆಗಬೇಕಂದ್ರೆ ನಿಮಗೆ ಕಣ್ಣು ಬೇಕಾಗಿಲ್ಲ, ಮೂಗಿದ್ರೆ ಸಾಕು ಅಂತ. ಗ್ರಾಮಕ್ಕೆ ಹೋಗ್ತಾ ಇದ್ದೀರಿ ಅಂತೇಳಿ ಗೊತ್ತಾಗ್ತಿತ್ತು, ವಾಸನೆ ಗೊತ್ತಾಗ್ಬಿಡೋದು. ಈಗ ಇನ್ನೇನು ಹಳ್ಳಿ ಬರುತ್ತೆ ಅಂತ. ನಾವೇನು ಹೂವಿನ ತೋಟದಾಗ ಹೋದಾಗ ಮಲ್ಲಿಗೆ ಸ್ಮೆಲ್ ಇರುತ್ತೋ ಹಂಗೆ ಹಳ್ಳಿಗೆ ಹೋಗ್ಬೇಕಾದ್ರೆ ಅಷ್ಟು ಕೆಟ್ಟ ಸ್ಮೆಲ್ ತೊಗೊಂಡೇ ನೀವು ಊರೊಳಗೆ ಹೋಗ್ಬೇಕಾಗಿತ್ತು. ಆದರೆ ನೋಡಿ 80ರ ದಶಕದಲ್ಲಿ ಅದು ಯೋಚನೆ ಮಾಡುತ್ತೆ ಎಂ ಪಿ ಪ್ರಕಾಶ್ ಅವ್ರ ಕನಸು ಈಗಲೂ ಸಂಪೂರ್ಣ ಈಡೇರಿಲ್ಲ. ಹಾಗೆಲ್ಲ ಈಗಲೂ ಹಳ್ಳಿಗಳಲ್ಲಿ ಹೌದು ಏನಾದ್ರು ಸಬ್ಸಿಡಿಗಳು, ಟಾಯ್ಲೆಟ್ ಕಟ್ಟಕ್ಕೆ ದುಡ್ಡು ಇದೆಲ್ಲ ಕೊಟ್ಟರು ಕೂಡ ಎಲ್ಲರೂ ಬೈರಲ್ಲಿ ಕೂರ್ತಾರೆ. ಈಗ ಸ್ವಲ್ಪ ವಿದ್ಯಾವಂತರ ಹೆಣ್ಮಕ್ಳು ಇರೋದ್ರಿಂದ ಮನೆಗಳಲ್ಲಿ ಈಗ ಟಾಯ್ಲೆಟ್ ಕಟ್ಟೋದು ಮಾಡ್ತಾ ಇದ್ದಾರೆ. ಅವಾಗ ನಾವು ಒತ್ತಾಯ ಮಾಡಿದ್ರು ಆ ಟಾಯ್ಲೆಟ್ ಗುಂಡಿಗಳಿಗೆಲ್ಲ ಹೋಗಿ ಸ್ಟೋರೇಜ್ ಮಾಡ್ಕೊಂಡ್ಬಿಡೋರು. ಅಪ್ಪಾಜಿ ಕಾಲದಲ್ಲಿ ಎಲ್ಲ ಕೊಟ್ಟಿದ್ದೆಲ್ಲ ಸ್ಟೋರೇಜ್ ಮಾಡ್ಕೊಂಡ್ಬಿಡ್ತಿದ್ರು. ಈಗ ಇಸ್ಕೊಳ್ಳೋದು, ಫೋಟೋ ತೆಗೆಯೋದು, ಆಮೇಲೆ ಅದನ್ನು ಸ್ಟೋರೇಜ್ ಮಾಡೋದು ಮಾಡ್ತಿದ್ರು. ಈಗ ಹೆಣ್ಮಕ್ಳು ಸ್ವಲ್ಪ ವಿದ್ಯಾವಂತರಾಗಿ ಹೊರಗಡೆ ಹೋಗೋಕ್ಕೆ ಇಷ್ಟಪಡದೇ ಇರೋದು, ಮತ್ತು ಊರುಗಳು ದೊಡ್ಡದಾಗಿರೋದ್ರಿಂದ ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನೋದಕ್ಕೆ ಮನೆಯಲ್ಲೇ ಮಾಡ್ಕೊತಾ ಇದ್ದಾರೆ. ಅದು ಕೂಡ ನಿರ್ಮಲ ಕರ್ನಾಟಕ ಅಪ್ಪಾಜಿಯವರ ದೊಡ್ಡ ಕೊಡುಗೆ ಕರ್ನಾಟಕಕ್ಕೆ. ಎಷ್ಟು ಸಲ ಸಚಿವರವರು? ಅವರು 4 ಬಾರಿ 17 ವರ್ಷ, ಮಧ್ಯದಲ್ಲಿ ಗ್ಯಾಪ್ ಇರ್ತಾ ಇತ್ತು. ಒಟ್ಟು ಅವ್ರದ್ದು ರಾಜಕೀಯ ಇತಿಹಾಸ ಅಂದರೆ 40-45 ವರ್ಷ. ಹೌದು. 75ರಲ್ಲಿ ಒಂದ್ಸತಿ ಶಿಕ್ಷಣ ಇದಕ್ಕೆ ನಿಂತಿದ್ರು MLCಗೆ, ಅವಾಗೂ ಆಗಲಿಲ್ಲ ಅವರು, ಪದವೀಧರ ಕ್ಷೇತ್ರ. ಆಮೇಲೆ 78ರಲ್ಲಿ ಇದಕ್ಕೆ ನಿಂತರು, 83ರಲ್ಲಿ ಗೆದ್ದರು. ಆ 83 ಕಾಲಘಟ್ಟದಲ್ಲೇ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದರು. ಅದಕ್ಕಿಂತ ಮುಂಚೆ ಚಂದ್ರಶೇಖರ್ ಅವ್ರ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಜನತಾ ಪಕ್ಷ ಬಂತು ಅವಾಗ, ಜನತಾ ಪಕ್ಷ ಬಂತು. ಆದರೆ 83ರಲ್ಲಿ ಸೋತಿರೋ ಉದಾಹರಣೆ ಇದೆಯಾ? ಹಾಂ, 83ರಲ್ಲಿ ಗೆದ್ದರು. 85ರಲ್ಲಿ MP ಎಲೆಕ್ಷನ್ ಸೋತರು. 85ರಲ್ಲಿ ಮತ್ತೆ MLA ಗೆದ್ರು ಇಲ್ಲಿ. ಅದಾದಮೇಲೆ 99ರಲ್ಲಿ ಸೋತರು, 2004ರಲ್ಲಿ ಹಿಂಗೆ. ಅಲ್ಲ, ಫಸ್ಟ್ 89ರಲ್ಲಿ ಸೋತರು. 89ರಲ್ಲಿ ಸೋತು 94ರಲ್ಲಿ ಗೆದ್ದರು. ಅಂದರೆ ಒಂದ್ಸತಿ ಗೆದ್ದರು, ಒಂದ್ಸತಿ ಸೋತರು. ಇದೆ ಕೆಳಗೆ ಬರ್ಸಿ ಮತ್ತೆ ಮೇಲೆ ಕಳಿಸಿದ್ದಾರೆ. 4 ಸತಿ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಒಂದು 17 ಇಲಾಖೆಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ. ಕೃಷಿ, ಕಂದಾಯ, ಗೃಹ, ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಯಾವಾಗಲೂ ಜೀವರಾಜ್ ಆಳ್ವ ಆದಮೇಲೆ ಇವ್ರದೇ ಕಟ್ಟಿಟ್ಟಿದ್ದು ಬುದ್ಧಿಯಾಗಿತ್ತು. ಆಮೇಲೆ ನಜೀರ್ ಸಾಬ್ ಆದಮೇಲಿಂದ ನಮ್ಮ ಗ್ರಾಮೀಣ ಅಭಿವೃದ್ಧಿ ಅಪ್ಪಾಜಿ ಅಂದರೆ ಯಾವಾಗ ಗೆದ್ದಿದ್ದಾರೆ ಅವಾಗೆಲ್ಲ ಗ್ರಾಮೀಣ ಅಭಿವೃದ್ಧಿನೇ ಇರ್ತಾಯಿತ್ತು. ಆಮೇಲೆ ಸಂಸದೀಯ ವ್ಯವಹಾರ ಮತ್ತು ವಾರ್ತಾ ಇಲಾಖೆದು ಎಲ್ಲ ಒಟ್ಟು. ಆಮೇಲೆ ನಾನ್ ಮುಸ್ಲಿಮ್ ಅಪ್ಪಾಜಿಯವರು ಇದು ಆಗಿದ್ದು ವಕ್ಫ್ ಬೋರ್ಡ್ಗೆ. ಹಾಂ ಹೌದು, ನಾನ್ ಮುಸ್ಲಿಮ್ ಅವರೇ ಫಸ್ಟ್. ಹೌದು, ಉಪಮುಖ್ಯಮಂತ್ರಿ ಆದಮೇಲೆನೂ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಮತ್ತೆ ಇದು ಆದರು, ಗೃಹ ಮಂತ್ರಿ ಆದರು. ಆಗಿಲ್ಲ. ಎಕನಾಮಿಕ್ಸ್ ಓದಿದ್ದೀನಿ, ಒಂದ್ಸತಿನಾರ ಮಾಡಬೇಕು ಅಂತಂದ್ರು ಆಗಲಿಲ್ಲ ಅವ್ರಿಗೆ. ಅದು ಕನಸಿತ್ತು, ಒಂದ್ಸತಿ MP ಆಗಬೇಕು, ಒಂದ್ಸತಿ ಇದಾಗಬೇಕು, ಆಗಲಿಲ್ಲ. ಒಂದೇ ಒಂದ್ಸತಿ ಟ್ರೈ ಮಾಡಿದ್ರು. ಆದರೆ ನೋಡಿ, ಭಾಳ ಅಪರೂಪದ ಫೋಟೋ ಇದೆ ಸ್ನೇಹಿತರೆ. ನಿಜಲಿಂಗಪ್ಪನವರು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಮುತ್ಸದ್ದಿ ರಾಜಕಾರಣಿ ನಿಜಲಿಂಗಪ್ಪನವರು, ಸ್ವತಂತ್ರ ಹೋರಾಟಗಾರರು. ಅವ್ರದ್ದು MP ಪ್ರಕಾಶ್ ಸಾಹೇಬರು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.